ना सरस्वते देवे गौरवाणी प्रचारिणे निर्विशेष शून्यवादी पाश्चात्यादेशतारिणे जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्तवृंदा जय श्री कृष्ण चैतन्य प्रभु नित्यानंदा श्री अद्वैत गदाधर श्रीवासादि गौर भक्तवृंदा हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे 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 कृष्ण 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 हरे 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 राम राम हरे हरे जय राधा गोविंद राधे जय राधा दामोदर राधे जय जय कृष्ण बलराम जय कृष्ण बलराम जय जगन्नाथ बलदेवा सुभद्रमाय जय सुदर्शना जय लक्ष्मी नरसिंह जय अनंत दे प्रहलाद नरसिंह जय अनंत दे जय गौरान्विताय जय गौरान्विताय जय जय प्रभुपाद जय जय प्रभुपाद भक्ति विघ्न विनाशक नरसिंहदेव भगवान की जय शिल प्रभुपाद की जय हरिनाम संकीर्तन की जय मंगलाचರಣೆ ओम अज्ञानतिमिरान्धस्य ನನ್ನ ಜೊತೆನೆ ಓದಿ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्ण करुणा सिन्धो दीनबन्धो जगत्पते गोपेश गोपिका कान्त राधाकान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य
ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ರಿಗೂ ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ ಸೇರಿದವರಿಗೆ. ನಿಮ್ಮೆಲ್ಲರ ಪಾದ ಕಮಲ್ಗಳಿಗೆ ನನ್ನ ಅನಂತ ವಂದನೆಗಳು. ಅಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನಿನ್ನೆ ಎಲ್ಲಿ ನಿಲ್ಲಿಸಿದ್ದೇವೆ ಅಲ್ಲಿಂದ ಶುರು ಮಾಡೋಣ. ಸಣ್ಣ ರೀಕ್ಯಾಪ್, ಅಂದ್ರೆ ನಿನ್ನೆ ಏನ್ ಮಾಡಿದ್ದೀವಿ ಅಂತ ಹೇಳಿ. ಅನುಬಂಧ ಚತುಷ್ಟಯದ ಬಗ್ಗೆ ಮಾತಾಡಿದ್ದೇವೆ ನಾವು. 4 ವಿಚಾರಗಳು ಶೇರ್ ಮಾಡ್ತೀವಿ ಪುನಃ, ಆಗ ನಿಮಗೆ ಸುಲಭ ಆಗುತ್ತೆ. ಅನುಬಂಧ ಚತುಷ್ಟಯ ಪುನಃ ಹೇಳುವಾಗ ನಮಗೆ ಅದು ನೆನಪಿಡಕ್ಕೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಅನುಬಂಧ ಚತುಷ್ಟಯದಲ್ಲಿ ವಿಷಯ, ಇದು ಭಗವದ್ಗೀತೆ ಓದ್ಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ನಮಗೆ ತಿಳಿದು ಇಟ್ಕೊಳ್ಳೋದಿರುವಂತಹ ಒಂದು ಅಂಶ. ಯಾಕಂದ್ರೆ ನಮ್ಗೊಂದು ಗ್ರಂಥ ಓದುವಾಗ ಆ ಗ್ರಂಥ ಯಾಕೆ ಏನು ಅಂತ ಹೇಳಿ ಗೊತ್ತಿರಬೇಕು. ಆದ ಕಾರಣ ಈ ವಿಚಾರಕ್ಕೋಸ್ಕರ ಇದನ್ನು ಮೊದಲೇ ಚರ್ಚೆ ಮಾಡೋದು. ವಿಷಯ, ಅಧಿಕಾರಿ, ಪ್ರಯೋಜನ, ಸಂಬಂಧ, ಈ 4 ವಿಚಾರಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ವಿಷಯ, ಅಧಿಕಾರಿ, ಪ್ರಯೋಜನ ಅಂಡ್ ಸಂಬಂಧ. ವಿಷಯ, ಭಗವದ್ಗೀತೆಯಲ್ಲಿ 5 ವಿಷಯಗಳನ್ನು ನಾವು ಮಾತಾಡಿದ್ದೇವೆ ನಿನ್ನೆ. 5 ವಿಷಯಗಳು ಯಾವುದು? ಭಗವಂತ ಈಶ್ವರ, ನಾವೆಲ್ಲರೂ ಜೀವ. ಭಗವಂತ ಈಶ್ವರ, ನಾವೆಲ್ಲರೂ ಜೀವ. ಆಮೇಲೆ ನಮ್ಮನ್ನ ನಿಯಮದಲ್ಲಿ ಇಟ್ಕೊಳ್ಳುವಂತಹ ಪ್ರಕೃತಿ, ಕಾಲ ಮತ್ತು ಕರ್ಮ. ಅದಕ್ಕೆ ಸಿಕ್ಕಾಕೊಂಡಿದ್ದೇವೆ ನಾವು. ಒಂದು ಉದಾಹರಣೆಯ ಮೂಲಕ ನಾವು ಇದನ್ನು ತಿಳ್ಕೊಂಡಿದ್ದೇವೆ. ಮುಂಡಕ ಉಪನಿಷತ್ತು ಅಥವಾ ಮಾಂಡೂಕ್ಯ ಉಪನಿಷತ್ತಿಂದ ಹೇಗೆ ನಮ್ಮ ಹೃದಯದಲ್ಲಿ ಆತ್ಮ ಮತ್ತು ಪರಮಾತ್ಮನು ಇರ್ತಾನೋ ಅದೇ ರೀತಿ ಹಕ್ಕಿಯೊಟ್ಟಿಗೆ ಅದನ್ನು ಕಂಪೇರ್ ಮಾಡಿ ಉಪನಿಷತ್ನಲ್ಲಿ ಹೇಳಿದೆ. ಅದರ ಬಗ್ಗೆಯೂ ನಾವು ತಿಳ್ಕೊಂಡಿದ್ದೇವೆ. ಯಾವಾಗ ನಾವು ಭಕ್ತರ ಸಂಘಕ್ಕೆ ಬಂದು ಭಕ್ತರ ಸಂಘ ಸಿಕ್ಕಿ ಯಾವಾಗ ನಾವು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೋ ಆಗ ನಮ್ಮ ದುಃಖ ಎಲ್ಲವೂ ಹೊರಗೆ ಹೋಗುತ್ತೆ, ದುಃಖ ಎಲ್ಲ ನಷ್ಟ ಆಗತ್ತೆ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಆಮೇಲೆ ಅಧಿಕಾರಿ, ದುಃಖ ಎಲ್ಲ ಕಮ್ಮಿ ಆಗಿ, ಮುಂಚಿನ ವಿಷಯ, ದುಃಖ ಎಲ್ಲ ಕಮ್ಮಿ ಆಗಿ ನಾವು ಭಗವಂತನ ಕಡೆ ಹೋಗ್ತೇವೆ. ಅಧಿಕಾರಿ, ಯಾರು ಅಧಿಕಾರಿ ಅಂತ ಹೇಳಿದ್ರೆ ಯಾರಿಗೆ ಇದರಲ್ಲಿ ತುಂಬಾ ಆಸಕ್ತಿ ಇದೆಯೋ, ಯಾರು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೋ ಅವನೇ ಅಧಿಕಾರಿ. ಅದಲ್ಲದೆ ಇದನ್ನ ಅರ್ಥ ಮಾಡುವ ಅಧಿಕಾರ ಯಾವಾಗ ಸಿಗ್ತದೆ ಭಗವದ್ಗೀತೆಯನ್ನು ಅಂತ ಹೇಳಿದ್ರೆ ಅರ್ಜುನನ ಹಾಗೆ ಅರ್ಜುನ ಹೇಗೆ ಭಗವದ್ಗೀತೆಯನ್ನ ಅರ್ಥ ಮಾಡ್ಕೊಂಡ ಕೃಷ್ಣನಿಂದ, ಅದೇ ರೀತಿಯಲ್ಲಿ ನಾವು ಕೂಡ ಅರ್ಥ ಮಾಡ್ಲಿಕ್ಕೆ ಅರ್ಜುನನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆಗ್ಲೇ ನಮಗೆ ಅಧಿಕಾರತ್ವ ಸಿಗುತ್ತೆ. ಅಂದ್ರೆ ಅರ್ಜುನ ಏನು ಮಾಡಿದ? ಸಂಪೂರ್ಣ ಕೃಷ್ಣನಲ್ಲಿ ಶರಣಾದ. ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ನಂಗೆ ಏನು ಆಗ್ತಾ ಇಲ್ಲ ಭಗವಂತ ಅಂದ್ರೆ ಅವನಿಗೆ ಭಗವಂತ ಫ್ರೆಂಡ್ ಆಗಿದ್ದ. ಆದ್ರೆ ಫ್ರೆಂಡ್ ಆಗಿರುವ ಭಗವಂತನಿಗೆ ಅವನು ಸರೆಂಡರ್ ಆಗಿ ಭಗವಂತ ಗುರುವಾದ. ಮುಂದೆ ಬರ್ತದೆ ಅಧಿಕಾರಿ ಅಂದ್ರೆ ನಾವು ಈಗಲೇ ಕೃಷ್ಣನೇ ಪರಮೋತ್ತಮ ಪರಮ ಪುರುಷ, ಅವನು ಹೇಳಿದ್ದೇ ನಮಗೆ ವೇದವಾಕ್ಯ ಅಂತ ತಿಳ್ಕೊಂಡು ಶುರು ಮಾಡಬೇಕು ಇದರ ಅಧ್ಯಯನ. ಇದರ ಪ್ರಯೋಜನ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಜ್ಞಾನ ದೂರವಾಗಿ ಅಸತ್ತಿನಿಂದ ಮೇಲೆ ಬರ್ತೇವೆ, ನಾವು ಸತ್ಯದ ಕಡೆಗೆ ಮುಂದೆ ಹೋಗ್ತೇವೆ. ಸತ್ಯ ಅಂದ್ರೆ ನಾವು ಭಗವಂತನ ಕಡೆ, ಭಗವಂತನೇ ಸತ್ಯ, ಆ ಸತ್ಯದ ಕಡೆ ನಾವು ಮುಂದೆ ಹೋಗ್ತೇವೆ. ಸಂಬಂಧ ಏನು ಅಂತ ಹೇಳಿದ್ರೆ ನಮಗೂ ಭಗವಂತನಿಗಿರುವ ಸಂಬಂಧ ದೃಢವಾಗುತ್ತೆ. ಇದು ನೇರವಾಗಿ ಭಗವಂತನಿಂದಲೇ ಬಂದದ್ದ ಕಾರಣ, ಭಗವಂತನದ್ದೇ ವಚನವಾದ ಕಾರಣ ಆ ವಚನ ನಮಗೆ ಆ ಮುಖದಿಂದಲೇ, ಸಾಮಾನ್ಯ ವಿಚಾರ ಅಲ್ಲ ಇದು, ಭಗವಂತ ನೇರವಾಗಿ ಹೇಳಿರುವಂತಹ ವಿಚಾರ. ಆ ವಿಚಾರವನ್ನ ಕೇಳುವ ಒಂದು ಸೌಭಾಗ್ಯ ನಮಗೆಲ್ರಿಗೂ. ಯಾರು ಏನು ಬರಿತಾ ಇದ್ದಾರೆ ಬರಿಬೇಡಿ ಅಂತ ಕೇಳ್ಕೊಳ್ತೀನಿ. ಮುಂದೆ ಹೋಗೋಣ. ಆಮೇಲೆ ನಿನ್ನೆ ಗೀತಾ ಮಹಾತ್ಮ್ಯ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಗೀತಾ ಮಹಾತ್ಮ್ಯದಲ್ಲಿ ನಾವು ಕೊನೆಯ ಘಟ್ಟಕ್ಕೆ ತಲುಪಿದ್ದೇವೆ. 6 ಮತ್ತು 7ನೇ ಶ್ಲೋಕಗಳು ಬಾಕಿ ಇವೆ, ಅದನ್ನು ಓದೋಣ. ಒಂದ್ಸಲ ಎಲ್ಲ ಶ್ಲೋಕ ಓದ್ತೇನೆ ನಿಮ್ಗೆ ಸುಲಭ ಆಗ್ಲಿಕ್ಕೋಸ್ಕರ. ಗೀತಾಶಾಸ್ತ್ರಮಿದಂ ಪುಣ್ಯಂ ಯಪ್ಪಠೇತ್ ಪ್ರಯತ ಪುಮಾನ್ ವಿಷ್ಣು ಪದಮವಾಪ್ನೋತಿ ಭಯಶೋಕ ವಿವರ್ಜಿತಃ ಗೀತಾಧ್ಯಯನಶೀಲಸ್ಯ ಪ್ರಾಣಾಯಾಮ ಪರಸ್ಯ ಚ ನೈವ ಸಂತಿ ಹಿ ಪಾಪಾನಿ ಪೂರ್ವಜನ್ಮ ಕೃತಾನಿ ಚ.
ಮಲ ನಿರ್ಮೋಚನಂ ಪುಂಸಾಂ ಜಲಸ್ನಾನಂ ದಿನೇ ದಿನೇ ಸಕೃತ್ ಗೀತಾಂಭಸಿ ಸ್ನಾನಂ ಸಂಸಾರಮಲನಾಶನಂ ಗೀತಾ ಸುಗೀತಾ ಕರ್ತವ್ಯ ಕಿಂ ಅನ್ಯೈಃ ಶಾಸ್ತ್ರವಿಸ್ತರೈಃ ಯಾ ಸ್ವಯಂ ಪದ್ಮನಾಭಸ್ಯ ಮುಖ ಪದ್ಮಾತ್ ವಿನಿಸೃತಾ ಭಾರತಾಮೃತ ಸರ್ವಸ್ವಂ ವಿಷ್ಣು ವಕ್ತ್ರ ದ್ವಿನಿಸೃತಂ ಗೀತಾ ಗಂಗೋದಕಂ ಪೀತ್ವಾ ಪುನರ್ಜನ್ಮನ ವಿದ್ಯತೆ. ಇವತ್ತಿನದ್ದು 6ನೇ ಶ್ಲೋಕ. ಸರ್ವ ಉಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಅದ್ಭುತವಾದ ಒಂದು ಶ್ಲೋಕ ಇದು. ಇದರಲ್ಲಿ ನಿಮ್ಗೆಲ್ರೂ ಗೊತ್ತು, ಗೀತೆ ಅಂದ್ರೆ ಗೀತ ಉಪನಿಷತ್ತು, ಅದರ ಇನ್ನೊಂದು ಹೆಸರು ಗೀತೋಪನಿಷತ್ತು ಅಂತ ಹೇಳಿ. ಉಪನಿಷತ್ತು ಹೇಳಿದ್ರೆ ವೇದದ ಕೊನೆಯ ಭಾಗ. ಅದಕ್ಕೆ ಭಗವಂತ ಹೇಳ್ತಾನೆ, ವೇದಾಂಗದ ಸೃಷ್ಟಿಕರ್ತ ಎಲ್ಲ ನಾನೇ ಅಂತ. ಸರ್ವ ಉಪನಿಷತ್ತೋ ಗಾವು. ಇಲ್ಲಿ ಈ ಉಪನಿಷತ್ತು, ಅದರಲ್ಲೂ ಭಗವದ್ಗೀತೆಯನ್ನ ಒಂದು ಗೋಮಾತೆಗೆ ಕಂಪೇರ್ ಮಾಡಲಾಗಿದೆ. ಒಂದು ಗೋಮಾತೆ. ಆ ಗೋಮಾತೆಯ ಹಾಲನ್ನ ಕರೆಯೋನು ಯಾರು? ದೋಗ್ಧ ಗೋಪಾಲ ನಂದನ. ಗೋಪಾಲ ಅಂತ ಹೇಳಿದ್ರೆ ಕೃಷ್ಣ, ಗೋಪಾಲ ನಂದನ, ಕೃಷ್ಣನೇ ಹಾಲನ್ನು ಕರೀತಾ ಇರ್ತಾರೆ. ಅದನ್ನು ಕುಡಿಲಿಕ್ಕಿರುವ ಕರು ಯಾವುದು? ಪಾರ್ಥ. ಪಾರ್ಥ. ಈಗ ನಮ್ಗೆಲ್ರಿಗೂ ಗೊತ್ತು, ಒಂದು ಹಸುವಿನಲ್ಲಿ ಹಾಲು ಸಿಗತ್ತೆ ಅಂತ ಹೇಳಿದ್ರೆ ಬರೀ ಹಸುವಿಗೆ ಕರು ಮಾತ್ರ ಕುಡಿಯೋದಲ್ಲ, ಅದು ಕುಡಿದು ಉಳಿದ ಹಾಲನ್ನ ಬೇರೆಯವರು ಕೂಡ ಕುಡಿತಾರೆ. ಬೇರೆಯವರು ಅಂತ ಹೇಳಿದ್ರೆ ಯಾರೇ ಆಗಿರ್ಲಿ, ಅದನ್ನ ಯಾರು ಸಾಕ್ತಾರೆ ಅವರು ಕುಡಿತಾರೆ. ಆದ ಕಾರಣ ಇಲ್ಲಿ ಏನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅರ್ಜುನನ ನೆಪದಿಂದ ನಮಗೆಲ್ರಿಗೂ ಈ ಭಗವದ್ಗೀತೆ ಸಿಗ್ತದೆ. ಅದಕ್ಕೆ ಸುಧೀಹಿ ಭೋಕ್ತ ಅಂತ ನೆಕ್ಸ್ಟ್ ಎರಡನೇದು. ಸುಧೀ ಅಂತ ಹೇಳಿದ್ರೆ, ಧೀ ಅಂತ ಹೇಳಿದ್ರೆ ಜ್ಞಾನ. ಯಾರಿಗೆ ಜ್ಞಾನ ಇದರಲ್ಲಿ ಆಸಕ್ತಿ ಇದೆಯೋ ಅವನು ಕೂಡ ಈ ಹಾಲನ್ನು ಕುಡಿತಾನೆ. ಯಾವ ಹಾಲನ್ನು ಕುಡಿತಾನೆ? ಭಗವದ್ಗೀತೆಯ ಹಾಲನ್ನು ಕುಡಿತಾನೆ. ಭಗವದ್ಗೀತೆ ಅಂತ ಹೇಳಿದ್ರೆ ದನ. ಆ ದನವನ್ನು ಕರೆದು ಬಂದಂಥದ್ದು. ಆ ದನವನ್ನು ಕರೆದು ಬಂದದ್ದು ಯಾವುದು? ಭಗವಂತನ ಕಡೆಗೆ ಇರುವ ಭಕ್ತಿ. ಎಲ್ಲ ಉಪನಿಷತ್ತಿನ ಸಾರ ಭಗವದ್ಗೀತೆ. ಆ ಭಗವದ್ಗೀತೆಯ ಸಾರ ಭಗವಂತನ ನಾಮ. ಆ ನಾಮದಿಂದ ಏನ್ ಸಿಗುತ್ತೆ? ನಮಗೆ ಭಕ್ತಿ ಸಿಗುತ್ತೆ. ಭಗವಂತನ ನಾಮವೇ ಸಾರ. ಆ ಸಾರವನ್ನ ನಾವು ಎಲ್ಲರೂ ಚೆನ್ನಾಗಿ ಕುಡಿಯಕ್ಕಾಗತ್ತೆ. ಅದಕ್ಕೆ ಸುಧೀಹಿ ಭೋಕ್ತಾಹ ದುಗ್ಧಂ ಗೀತಾಮೃತಂ ಮಹತು. ಈ ದುಗ್ಧ, ಈ ಹಾಲು ಅಮೃತ ಸಮಾನವಾದ್ದು. ಯಾಕಂದ್ರೆ ಭಗವಂತನ ಮುಖದಿಂದ ಬಂದಂತಹ, ಮುಖಾರವಿಂದರಿಂದ ಬಂದಂತಹ ಒಂದು ಶಬ್ದ ಇದು. ಇದು ಹಾಲಲ್ಲ, ಇದು ಅಮೃತ. ಈ ಅಮೃತವಂತ ಹಾಲನ್ನು ನಾವೆಲ್ಲ ಚೆನ್ನಾಗಿ ಕುಡಿಬೇಕು. ಈಗ ಕುಡಿಯೋದು ಅಂತ ಹೇಳಿದ್ರೆ ನಾವು ನಿನ್ನೆ ನೋಡಿದ್ದೀವಿ, ಕೇಳುದು, ಕಿವಿಯಿಂದ ಕುಡಿಯುವುದು, ಕಿವಿಯಿಂದ ರಸವನ್ನ ಆಸ್ವಾದನೆ ಮಾಡುವಂಥದ್ದು. ಪಾರ್ಥೋ ವತ್ಸಃ ಸುಧೀರ್ ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಇಲ್ಲಿ ಸುಧೀ ಅಂತ ಹೇಳುವಾಗ ಧೀ ಅಂತ ಹೇಳುವ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕು. ಧೀ ಅಂತ ಹೇಳಿದ್ರೆ ಜ್ಞಾನವಾದ್ರೂ ಕೂಡ ಆ ಜ್ಞಾನ ಸಿಗ್ಬೇಕಿದ್ರೆ ನಾವು ಭಗವಂತನಿಗೆ ಶರಣಾಗ್ಬೇಕು. ಭಗವಂತನಿಗೆ ಸಂಪೂರ್ಣ ಶರಣಾದ್ರೆ ಮಾತ್ರ ಆ ಜ್ಞಾನ ಸಿಗಲಿಕ್ಕೆ ಸಾಧ್ಯ. ಆ ಸಂಪೂರ್ಣ ಶರಣಾಗುವ ವಿದ್ಯೆಯೇ ಭಗವದ್ಗೀತೆ. ಆ ಸಂಪೂರ್ಣ ಭಗವಂತನಿಗೆ ಹೇಗೆ ಶರಣಾಗಬೇಕು ಅಂತ ಹೇಳಿ ತಿಳ್ಕೊಳ್ಳೋ ವಿದ್ಯೆಯೇ ಭಗವದ್ಗೀತೆ. ಇಲ್ಲಂದ್ರೆ ನಾವೆಲ್ಲ ಜ್ಞಾನದ ಹಿಂದೆ ಹೋಗ್ತೇವೆ. ಜ್ಞಾನದ ಹಿಂದೆ ಹೋಗ್ಬಾರ್ದು. ನಾವು ಯಾವುದರ ಹಿಂದೆ ಹೋಗ್ಬೇಕು? ಭಗವಂತನಿಗೆ ಶರಣಾಗಿ ಭಗವಂತನಿಗೆ ಸೇವೆ ಮಾಡುವ ಹಿಂದೆ ಹೋಗ್ಬೇಕು. ಆಗ ಜ್ಞಾನ ತನ್ನಿಂದ ತಾನೇ ಬರುತ್ತೆ. ನಾವು ಜ್ಞಾನಕ್ಕಾಗಿ ಹಾತೊರೆಯುವ ಅಗತ್ಯವೇ ಇಲ್ಲ. ಇದಕ್ಕೊಂದು ಉದಾಹರಣೆ ಚೈತನ್ಯ ಮಹಾಪ್ರಭುಗಳು, ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು. ಅವರು ಈ ಯುಗದಲ್ಲಿ ರಾಧಾಕೃಷ್ಣರಾಗಿ ಬಂದಿದ್ದಾರೆ. ರಾಧಾಕೃಷ್ಣರ ಒಂದು ಸಂಪೂರ್ಣವಾಗಿ ಬಂದಿದ್ದಾರೆ ಅವರು. ಅವರ ಹೆಸರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಅವರೊಂದು ಸಲ ಶ್ರೀರಂಗಂ ಯಾತ್ರೆ ಹೋಗ್ತಾರೆ. ಅವರು ಚಾತುರ್ಮಾಸದಲ್ಲಿ ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಬರುವಾಗ ಶ್ರೀರಂಗಂಗೆ ಹೋಗ್ತಾರೆ. ಶ್ರೀರಂಗಂನಲ್ಲಿ ಒಬ್ರು ಬ್ರಾಹ್ಮಣ, ಸ್ವಲ್ಪ ವಯಸ್ಸಾಗಿದೆ, ಒಬ್ರು ಬ್ರಾಹ್ಮಣ ಕೈಯಲ್ಲಿ ಏನೋ ಒಂದು ಪುಸ್ತಕ ಹಿಡ್ಕೊಂಡು ಅಳ್ತಾ ಇದ್ದಾನೆ. ಆ ಬ್ರಾಹ್ಮಣ ಒಂದು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಅಳ್ತಾ ಇದ್ದಾನೆ. ಅಳ್ತಾ ಇರುವಾಗ ಕೆಲವರು ತಮಾಷೆ ಮಾಡ್ತಿದ್ದಾರೆ ಅವನನ್ನು ನೋಡ್ಕೊಂಡು, ಬ್ರಾಹ್ಮಣನನ್ನು. ಆವಂತಿ ಬ್ರಾಹ್ಮಣನ ನೋಡಿ ಕೆಲವರು ತಮಾಷೆ ಮಾಡ್ತಿದ್ದಾರೆ, ಏನಪ್ಪ ಇವನು ನಗ್ತಾ ಇದ್ದಾನೆ ಅಂತ, ಏನಪ್ಪ ಇವನು ಅಳ್ತಾ ಇದ್ದಾನೆ ಏನು. ಚೈತನ್ಯ ಮಹಾಪ್ರಭು
ತನ್ನ ಅನುಯಾಯಿಗಳು ಗೊತ್ತದೆ ಆ ನಡಿಗೆಯಲ್ಲಿ ಆ ಕಡೆ ಬರುವಾಗ ಚೈತನ್ಯ ಮಹಾಪ್ರಭುಗಳು ನೋಡ್ತಾರೆ, ಈ ವ್ಯಕ್ತಿ ಬ್ರಾಹ್ಮಣ ಅಳ್ತಾ ಇದ್ದನಲ್ಲ ಅಂತ ಹತ್ರ ಹೋಗ್ತಾರೆ. ಚೈತನ್ಯ ಮಹಾಪ್ರಭು ಕೇಳ್ತಾರೆ, ಯಾಕೆ ಅಳ್ತಾ ಇದ್ದೀಯಾ, ಯಾಕೆ ಅಳ್ತಾ ಇದ್ದೀಯ ನೀನು ಅಂತ ಕೇಳ್ತಿದ್ದಾರೆ. ಚೈತನ್ಯ ಮಹಾಪ್ರಭುಗಳಿಗೆ ಗೊತ್ತು ಅವರು ಭಗವಂತನೇ, ಆದ್ರೂ ಕೂಡ ಕೇಳ್ತಾರೆ, ಯಾಕಂದ್ರೆ ಬೇರೆಯವರಿಗೆಲ್ಲ ಗೊತ್ತಾಗ್ಬೇಕಲ್ಲ ಯಾಕೆ ಅಳ್ತಿದ್ದಾನೆ ಅಂತ. ಆಗ ಬ್ರಾಹ್ಮಣ ಹೇಳ್ತಾನೆ, ನನ್ನ ಗುರುಗಳು ನನಗೆ ಈ ಪುಸ್ತಕ, ಇದು ಭಗವದ್ಗೀತೆ, ಈ ಪುಸ್ತಕವನ್ನ ನನಗೆ ಪಠನ ಮಾಡ್ಲಿಕ್ಕೆ ಹೇಳಿದ್ದಾರೆ, ಓದ್ಲಿಕ್ಕೆ ಹೇಳಿದ್ದಾರೆ, ಅಧ್ಯಯನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆದರೆ ನನಗೆ ಓದು ಬರಹ ಗೊತ್ತಿಲ್ಲ. ನಾನು ಬ್ರಹ್ಮಬಂಧು ಅಂದ್ರೆ ಹೆಚ್ಚು ಅಧ್ಯಯನ ಮಾಡಿರೋದಿಲ್ಲ. ಬ್ರಾಹ್ಮಣ ಆದ್ರೂ ಕೂಡ ಹೆಚ್ಚು ಅಧ್ಯಯನ ಮಾಡಿಲ್ಲ. ಅವರು ಅಧ್ಯಯನ ಮಾಡಿದ ಕಾರಣ, ನನಗೆ ಸಾಕ್ಷರತೆ ಇಲ್ಲದ ಕಾರಣ ನನಗೆ ಇದನ್ನು ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಚೈತನ್ಯ ಮಹಾಪ್ರಭುಗಳ ಹತ್ರ ಆ ಬ್ರಾಹ್ಮಣ. ಆದ್ರೆ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಬ್ರಾಹ್ಮಣದಲ್ಲಿ ಕೇಳ್ತಾರೆ, ಯಾಕೆ ಅಳ್ತಿದ್ಯಾ ನೀನು? ಆಗ ಬ್ರಾಹ್ಮಣ ಹೇಳ್ತಾನೆ, ಈ ಚಿತ್ರವನ್ನ ನೋಡಿ ನಾನು ಅಳ್ತಾ ಇದ್ದೇನೆ. ಈ ಚಿತ್ರದಲ್ಲಿ ಏನಿದೆ, ಆಗ ಕೂಡ ಚಿತ್ರ ಇತ್ತು, ಯಾಕಂದ್ರೆ ಚಿತ್ರ ಈಗ ಏನು ಹೊಸತ್ತೇನಲ್ಲ, ಫೋಟೋ ತೆಗ್ದೇ ಚಿತ್ರ ಬರ್ಬೇಕು ಅಂತಿಲ್ಲ, ಆಗ ಕೂಡ ಚಿತ್ರ ಇತ್ತು. ಆ ಚಿತ್ರದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಭಗವಂತ ಪಾರ್ಥನ ಸಾರಥಿಯಾಗಿ ಕುದುರೆಯನ್ನು ಓಡಿಸ್ತಾ ಇರುವಂತಹ ದೃಶ್ಯ. ಭಗವಂತ ಪಾರ್ಥನ ಸಾರಥಿಯಾಗಿ ಕುದುರೆಯನ್ನು ಓಡಿಸುವಂತಹ ದೃಶ್ಯ. ಅಲ್ಲಿ ಅರ್ಜುನನು ಭಗವಂತನಿಗೆ ಆರ್ಡರ್ ಮಾಡುವುದು, ಅಂದ್ರೆ ನಿಯಮ ಕೊಡುವನೇ ಭಗವಂತನನ್ನೇ ನಿಯಮದಲ್ಲಿ ಇರುವಂತಹ ವ್ಯಕ್ತಿ ಅರ್ಜುನನನ್ನು ನೋಡಿ ನನಗೆ ಅಳು ಬರ್ತಾ ಇದೆ. ಏನು ಅನಾಥ ರಕ್ಷಕ ಭಗವಂತ, ಅವನು ಎಲ್ಲರನ್ನು ದಯ ತೋರಿ ಭಕ್ತರ ಸೇವೆ ಮಾಡ್ಲಿಕ್ಕೆ ಬರ್ತಾನಲ್ಲ, ಭಕ್ತರ ಸೇವೆ ಮಾಡುವಂತಹ ಒಂದು ಅದೃಷ್ಟ ಭಗವಂತನೇ ಕಾಯ್ತಾ ಇರ್ತಾನೆ ಅಂತ ಹೇಳ್ತಾ ಇದ್ದಾನೆ. ಅದನ್ನು ನೋಡ್ಕೊಂಡು ನಾನು ಅದನ್ನು ಆಲೋಚನೆ ಮಾಡ್ಕೊಂಡು ನಾನು ಅಳ್ತಾ ಇದ್ದೇನೆ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಎಲ್ರಿಗೂ ಸಾರಿ ಹೇಳ್ತಾರೆ, ಎಲ್ರಿಗೂ ಹೇಳ್ತಾರೆ, ಅಲ್ಲಿದ್ದವರು ನಗುವವರಿಗೆ ಎಲ್ಲರಿಗೂ ಹೇಳ್ತಿದ್ದಾರೆ, ನೋಡಿ ಇದೇ ನಿಜವಾದ ಭಕ್ತ, ಇವನೇ ನಿಜವಾದ ಜ್ಞಾನಿ, ಇವನಿಗೆ ಭಗವದ್ಗೀತೆ ಎಲ್ಲ ಅರ್ಥವನು. ನೀವೆಲ್ಲ ಸುಮ್ಮನೆ ಸಾಕ್ಷರತೆ ಎಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಭಗವದ್ಗೀತೆ ಅಂತ ಅಂದ್ಕೊಂಡಿದ್ದೀರಲ್ಲ, ಆದ್ರೆ ನಿಮಗೆ ಏನು ಭಾವನೆ ಚೇಂಜ್ ಆಗ್ಲಿಲ್ಲ, ನಿಮ್ಮ ಹೃದಯ ಪರಿವರ್ತನೆ ಆಗ್ಲಿಲ್ಲ. ಆದ ಕಾರಣ ಈ ಜ್ಞಾನ ಏನಕ್ಕೆ? ಈ ಜ್ಞಾನ ಏನು ಪ್ರಯೋಜನ ಇಲ್ಲ. ನಿಜವಾದ ಜ್ಞಾನ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಆದ ಕಾರಣ ಗುರು, ಆಮೇಲೆ ಶಾಸ್ತ್ರ, ಆಮೇಲೆ ಸಾಧು, ಇವರ ಗುಲಾಮರಾಗ್ಬೇಕು. ನಾವು ಶ್ರೀಲ ಪ್ರಭುಪಾದರ ಗುಲಾಮರಾಗ್ಬೇಕು. ಆ ರೀತಿಯಲ್ಲಿ ನಾವು ಗುಲಾಮರಾಗಿ ನಾವು ಅವರ ಸೇವೆ ಮಾಡಿದ್ರೆ ನಾವು ಮುಂದೆ ಹೋಗ್ತೇವೆ. ಇದೇ ರೀತಿ ಹಲವು ಉದಾಹರಣೆಗಳಿವೆ ಶಾಸ್ತ್ರದಲ್ಲಿ. ನಾರದ ಮುನಿಗಳ ಉದಾಹರಣೆ ಕೂಡ ಇದೆ. ಇನ್ನೊಂದು ಸಲ ಆ ನಾರದ ಮುನಿಗಳ ಉದಾಹರಣೆಯನ್ನು ಕೂಡ ಕೇಳೋಣ. ಹೇಗೆ ಅವರು ಭಗವದ್ ಭಕ್ತರ ಸೇವೆ ಮಾಡಿ ಅವರಿಗೆ ನಾರದರಂತಹ ಮಿಗಿಲಾದ ಪಟ್ಟ ಸಿಕ್ಕಿತವರಿಗೆ ಅಂತ ಹೇಳಿ, ಭಕ್ತನ ಪಟ್ಟ ಸಿಕ್ಕಿತವರಿಗೆ ಅಂತ ಮುಂದೆ ಯಾವಾಗಾದ್ರೂ ಅದರ ಬಗ್ಗೆ ಚರ್ಚೆ ಮಾಡೋಣ. 7ನೆಯ ಶ್ಲೋಕ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ, ಕರ್ಮಾಪ್ಯೇಕಂ ತಸ್ಯ ದೇವಸ್ಯ ಸೇವಾ. ಫಸ್ಟ್ ನಾವು ನೆನ್ಪಿಟ್ಕೊಳ್ಬೇಕು, ಇದು ಯಾರು ಕೊಟ್ಟಿದ್ದಾರೆ, ಈ ಎಲ್ಲ 7 ಶ್ಲೋಕಗಳನ್ನು ಯಾರು ಬರೆದಿದ್ದಾರೆ? ಶಂಕರಾಚಾರ್ಯರು. ಭಗವತ್ಪಾದ ಶಂಕರಾಚಾರ್ಯರು ಏನು ಹೇಳ್ತಿದ್ದಾರೆ ನೋಡಿ, ಎಂತ ಅದ್ಭುತ ವಚನ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ. ನಮಗೆ ಒಂದೇ ಶಾಸ್ತ್ರ ಸಾಕು, ಅದ್ಯಾವುದು? ದೇವಕಿ ಪುತ್ರ ಗೀತ, ಈ ಭಗವದ್ಗೀತೆ. ಭಗವದ್ಗೀತೆ ಅಂತ ಹೇಳಿದ್ರೆ ಬರೀ ಭಗವದ್ಗೀತೆ ಅಲ್ಲ. ಭಗವದ್ಗೀತೆ ಅಂದ್ರೆ ಇಡೀ ವೇದದಲ್ಲಿ ಎಲ್ಲೆಲ್ಲಿ ಭಗವಂತನ ಬಗ್ಗೆ ಹೆಚ್ಚಾಗಿ ಹೇಳಿದೆಯೋ ಅದೆಲ್ಲವೂ ಭಗವಂತನ ಪುತ್ರರ ಗೀತೆ. ಅದು ದೇವಕಿ ಪುತ್ರನ ಗೀತೆ, ಅದು ಭಗವಂತನ ಗೀತೆ. ಅದು ಭಾಗವತಂ ಕೂಡ, ಶ್ರೀಲ ಪ್ರಭುಪಾದರು ಬರೆದಂತ ಹಲವಾರು ಕೃತಿಗಳು ಕೂಡ ಇದಕ್ಕೆಲ್ಲ, ಅಂದ್ರೆ ಇದೆಲ್ಲ ಎಕ್ಸ್ಪಾನ್ಷನ್ ಅಂತ ಹೇಳ್ತಾರೆ. ಭಗವದ್ಗೀತೆ ಅರ್ಥ ಮಾಡ್ಲಿಕ್ಕೆ ಬೇರೆ ಬೇರೆ ಆಚಾರ್ಯರು ಏನೆಲ್ಲ ಅದಕ್ಕೆ ಬೇಕಾದಂತಹ ಎಕ್ಸ್ಪಾನ್ಷನ್, ಅಂದ್ರೆ ಅದಕ್ಕೆ ಬೇಕಾಗಿ ನಮಗೆ ಅರ್ಥ ಮಾಡಿಸ್ಕೊಳ್ಳಿಕ್ಕೆ ಏನೆಲ್ಲ ಬರೆದಿದ್ದಾರೆ, ಅದೆಲ್ಲ ಭಗವದ್ಗೀತೆಯ ಅಂಗವೇ, ಭಾಗವತಂನ ಅಂಗವೇ. ಶ್ರೀಲ ಪ್ರಭುಪಾದರು ತುಂಬಾ ಆ ತರಹದ ಪುಸ್ತಕ ಬರೆದಿದ್ದಾರೆ. ಅದೆಲ್ಲವೂ ಚೈತನ್ಯ ಚರಿತಾಮೃತವಿರಲಿ, ಎಲ್ಲವೂ ಕೂಡ ದೇವಕಿ ಪುತ್ರ ಗೀತ. ಇದೊಂದೇ ಸಾಕು. ಅಂದ್ರೆ ಏಕತತ್ವ ಅಭ್ಯಾಸ ಅಂತ ಹೇಳ್ತಾರೆ, ಒಂದೇ ತತ್ವ. ಅಲ್ಲಿ ಇಲ್ಲಿ ಬೇರೆ ಕಾದಂಬರಿ ಅದೆಲ್ಲ ಓದೋದಲ್ಲ, ಇದನ್ನು ಮಾತ್ರ ಓದುದು. ಹೊಸಬ್ಬರಿದ್ರೆ ಭಗವದ್ಗೀತೆಯನ್ನೇ ನಾವು ಶುರು ಮಾಡಿದ್ದೇವೆ, ಇದನ್ನು ಮಾತ್ರ ಓದ್ಲಿಕ್ಕೆ ಪ್ರಯತ್ನ ಪಡೋಣ, ಇದನ್ನು ಮಾತ್ರ ಫೋಕಸ್ ಮಾಡೋಣ. ಆಗ ಏನಾಗತ್ತೆ ಅಂದ್ರೆ ಒನ್ ಪಾಯಿಂಟೆಡ್ ಫೋಕಸ್ ಆಗುತ್ತೆ. ನಾವು ಉದಾಹರಣೆಗೆ 10ನೇ ಕ್ಲಾಸಿನ ಉದಾಹರಣೆ ಹೇಳಿದ್ದೇವಲ್ಲ, ಅವ್ರು ಓದೋದು ಮಾತ್ರ ಮಾಡ್ತಾರೆ, ಬೇರೆಲ್ಲ ಚಟುವಟಿಕೆಗಳನ್ನು ನಿಲ್ಲಿಸ್ತಾರೆ. ಆಗ ಆಟ ಆಡೋದು ನಿಲ್ಲಿಸ್ತಾರೆ, ಬೇರೆ ಏನೋ ಕಲಿಯೋದನ್ನು ನಿಲ್ಲಿಸ್ತಾರೆ. 10ನೇ ಸ್ಟ್ಯಾಂಡರ್ಡ್ ಅಂತ ಹೇಳಿ ಅದನ್ನೇ ಓದ್ತಾ ಇರ್ತಾರೆ. ಅದೇ ತರ ನಮಗೆ ಜೀವನದ 10th ಸ್ಟ್ಯಾಂಡರ್ಡ್ ಇದು. ಈ 10th ಸ್ಟ್ಯಾಂಡರ್ಡ್ಗೆ ನಾವು ಶುರು ಮಾಡಿದ್ದೇವೆ ಗೀತೆಯ ಅಧ್ಯಯನ.
ಅದಕ್ಕೆ ನಾವು ಹೇಳಿದ್ದೇವೆ ಇದನ್ನ ಒಂದು ಯಜ್ಞ. ಈ ಯಜ್ಞದಲ್ಲಿ ನಾವು ಚೆನ್ನಾಗಿ ತೊಡ್ಕೊಳ್ಳೋಣ. ಯಜ್ಞ ಅಂತ ಹೇಳಿದ್ರೆ ಭಗವಂತನ ಪ್ರೀತಿಗೋಸ್ಕರ, ಭಕ್ತರ ಪ್ರೀತಿಗೋಸ್ಕರ ಮಾತ್ರ, ಭಕ್ತರ ಸೇವೆ ಮಾಡೋದಕ್ಕೋಸ್ಕರ ಮಾತ್ರ. ಅದೊಂದೇ ಶಾಸ್ತ್ರ ಸಾಕು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ. ಒಬ್ಬನೇ ಭಗವಂತ, ಒಬ್ಬನೇ ಭಗವಂತ. ಯಾರು? ದೇವಕಿ ಪುತ್ರ ಕೃಷ್ಣ ಪರಮಾತ್ಮ. ಭಗವಂತ ಕೃಷ್ಣನೇ ದೇವಕಿ ಪುತ್ರ, ಒಬ್ಬನೇ ಭಗವಂತ. ಬೇರೆಲ್ಲರೂ ಅವನ ಅಡಿಯಾಳುಗಳು, ಬೇರೆಲ್ಲರೂ ಅವನ ಅಡಿ. ಆದ ಕಾರಣ ಅದನ್ನು ನಾವು ಅಷ್ಟು ಪಡಿಸ್ಕೊಳ್ಬೇಕು. ಶಂಕರಾಚಾರ್ಯರೇ ಮಹಾಶಂಕರಾಚಾರ್ಯರೇ ಹೇಳಿದ್ದಾರೆ. ಆದ ಕಾರಣ ನಾವು ಹೃದಯದಲ್ಲಿ ತಗೊಳ್ಬೇಕು. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಒಂದೇ ಮಂತ್ರ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಂತಹ ಸಾರವಾದ ಮಂತ್ರ, ವೇದಗಳ ಸಾರ. ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ, ಇದು ಎಲ್ಲ ವೇದಗಳ ಸಾರ ಯಾವುದು? ಹರೇ ಕೃಷ್ಣ ಮಹಾಮಂತ್ರ. ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ. ಇದನ್ನು ಹೇಳಲಿಕ್ಕೆ ಏನು ರೂಲ್ಸ್ ರೆಗ್ಯುಲೇಷನ್ ಏನಿಲ್ಲ, ಎಲ್ಲರೂ ಹೇಳ್ಬೋದು. ಏನು ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಆದ ಕಾರಣ ಇದನ್ನು ಎಲ್ಲರಿಗೂ ಸಹಜವಾಗಿ ಸಿಗುವಂತಹ ಒಂದು ಮಂತ್ರ, ಸುಲಭವಾಗಿ ಸಿಗುವಂತಹ ಮಂತ್ರ, ಆದರೆ ಅತ್ಯುತ್ತಮವಾದಂತಹ ತಾರಕ ಮಂತ್ರ ಇದು. ಅದಕ್ಕೆ ಈ ಮಂತ್ರವನ್ನ ಮಹಾಮಂತ್ರ ಅಂತ ಹೇಳಿದ್ದಾರೆ. ಆಮೇಲೆ ಯಾವುದು? ಒಂದೇ ಕರ್ಮ ನಮಗೆ, ಕೃಷ್ಣನ ಸೇವೆಯೇ ಕರ್ಮ. ಅದನ್ನು ಹೇಗೆ ಮಾಡಬಹುದು ಅಂತ ಹೇಳಿ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಚಟುವಟಿಕೆ ಮಾಡುವಾಗ ಎಲ್ಲ ಕೃಷ್ಣನನ್ನೇ ನೆನೆಸಿಕೊಂಡು ಮಾಡುವಂಥದ್ದು. ಆಗ ಏನು ಚೇಂಜ್ ಆಗೋದಿಲ್ಲ. ನಾವು ನಮ್ಮ ರಿಲೇಷನ್ ಅನ್ನು, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಗೆ, ನಮ್ಮ ಮಕ್ಕಳನ್ನು ನೋಡ್ಕೊಳ್ತಿದ್ದೇವೆ, ನಮ್ಮ ಮನೆಯನ್ನು ನೋಡ್ಕೊಳ್ತಿದ್ದೇವೆ, ಕೆಲಸ ಮಾಡ್ತಿದ್ದೇವೆ, ಇದೆಲ್ಲ ನಾವೆಲ್ಲ ಗೃಹಸ್ಥರು, ಅದೆಲ್ಲ ಮಾಡಲೇಬೇಕು. ಅದು ಮಾಡ್ತಾ ಇರುವಾಗ ಭಗವಂತನನ್ನು ನೆನೆಸಿಕೊಂಡು ಮಾಡುವಾಗ ಅದೇನಾಗತ್ತೆ? ದೇವರ ಸೇವೆಯಾಗತ್ತೆ. ಅದಲ್ಲದೆ ಸ್ಪೆಸಿಫಿಕಲಿ ಒಂದು ಹರೇ ಕೃಷ್ಣ ಮಹಾಮಂತ್ರ ಮಾಡಲಿಕ್ಕೆ ಒಂದು ಸಮಯ ಕೊಡೋದು, ಭಗವದ್ಗೀತೆ ಓದ್ಲಿಕ್ಕೆ ಒಂದು ಸಮಯ ಕೊಡೋದು, ಆ ಥರ ಸ್ವಲ್ಪ 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 ಸಮಯವನ್ನ ಎಕ್ಸ್ಕ್ಲೂಸಿವ್ಲಿ ಆಗಿ ಭಗವಂತನಿಗೆ ಕೊಡಬೇಕು. ಅದಲ್ಲದೆ ನಮಗೆ ದಿನನಿತ್ಯ ಸ್ವಲ್ಪ 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 ಬೇರೆ ಸಮಯದಲ್ಲಿ ಕೂಡ ಪ್ರಯತ್ನ ಪಡಬೇಕು. ಇದೇ ಕರ್ಮ. ಈ ಕರ್ಮವನ್ನ ನಾವು ಭಕ್ತಿ ಅಂತ ಹೇಳ್ತೇವೆ. ಆ ಭಕ್ತಿಯನ್ನು ನಾವು ಚೆನ್ನಾಗಿ ಮಾಡಬೇಕು. ಈ ರೀತಿಯಲ್ಲಿ ಶಂಕರಾಚಾರ್ಯರು, ಭಗವತ್ಪಾದ ಶಂಕರಾಚಾರ್ಯರು ಅತ್ಯುತ್ತಮ ರೀತಿಯಲ್ಲಿ ಭಗವದ್ಗೀತೆಯನ್ನು ಹೊಗಳಿ ಅದರ ಅಮೃತವನ್ನು ನಮಗೆ ಕೊಟ್ಟಿದ್ದಾರೆ. ಅದು ಏನಕ್ಕೆ ಬೇಕು ಅಂತ ಹೇಳಿ ಈ 7 ಶ್ಲೋಕಗಳಲ್ಲಿ ಕೊಟ್ಟಿದ್ದಾರೆ. ಇದನ್ನು ತಿಳ್ಕೊಳ್ತಾ ನಾವು ಇಂದಿಂದ ಮೊದಲನೇ ಶ್ಲೋಕದ ಕಡೆ ಹೋಗೋಣ. ಭಗವದ್ಗೀತೆಯ ಮೊದಲನೇ ಶ್ಲೋಕ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧೃತರಾಷ್ಟ್ರ ಉವಾಚ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನುವಾದ: ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ಭಾವಾರ್ಥ: ಗೀತಾ ಮಹಾತ್ಮ್ಯದಲ್ಲಿ, ಈಗ ತಾನೇ ಓದಿದಂತಹ ಗೀತಾ ಮಹಾತ್ಮ್ಯದಲ್ಲಿ ಸಂಗ್ರಹವಾಗಿ ಹೇಳಿದ ಮತ್ತು ಬಹುಜನರು ಓದುವ
ಧರ್ಮಶಾಸ್ತ್ರ ಭಗವದ್ಗೀತೆ. ಕೃಷ್ಣನ ಭಕ್ತರೊಬ್ಬರ ಸಹಾಯವನ್ನು ಪಡೆದು ಸೂಕ್ಷ್ಮವಾಗಿ ಪರಿಶೀಲಿಸುತ್ತಾ ಓದಿ. ಸ್ವಪ್ರೇರಿತ ವ್ಯಾಖ್ಯಾನಗಳಿಲ್ಲದೆ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ಗೀತಾ ಮಹಾತ್ಮ್ಯದಲ್ಲಿ ಹೇಳಿದೆ. ಅರ್ಜುನನು ಭಗವದ್ಗೀತೆಯನ್ನು ಕೃಷ್ಣನಿಂದಲೇ ನೇರವಾಗಿ ಕೇಳಿ ತಾನೇ ಉಪದೇಶವನ್ನು ಅರ್ಥ ಮಾಡಿಕೊಂಡ. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಗೆ ಇದೇ ಉದಾಹರಣೆ. ಇದು ಗೀತೆಯಲ್ಲೇ ಇದೆ. ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸ್ವಪ್ರೇರಿತ ವ್ಯಾಖ್ಯಾನವಿಲ್ಲದೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವ ಭಾಗ್ಯಶಾಲಿಯು ಎಲ್ಲ ವೇದಗಳ ಜ್ಞಾನದ ಅಧ್ಯಯನವನ್ನು ಜಗತ್ತಿನ ಎಲ್ಲ ಧರ್ಮಗ್ರಂಥಗಳ ಅಧ್ಯಯನವನ್ನು ಮೀರುತ್ತಾನೆ. ಇತರ ಧರ್ಮಗ್ರಂಥಗಳಲ್ಲಿ ಇರುವುದೆಲ್ಲವೂ ಓದುಗನಿಗೆ ಭಗವದ್ಗೀತೆಯಲ್ಲಿ ದೊರೆಯುತ್ತದೆ. ಜೊತೆಗೆ ಬೇರೆಲ್ಲೂ ದೊರೆಯದಿರುವುದೂ ಇಲ್ಲಿದೆ. ಇದು ಗೀತೆಯ ವಿಶಿಷ್ಟ ಸಾಧನೆ. ಇದು ಪರಿಪೂರ್ಣವಾದ ಧರ್ಮಶಾಸ್ತ್ರ, ಏಕೆಂದರೆ ಇದು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ನೇರವಾದ ಮಾತು. ಮಹಾಭಾರತದಲ್ಲಿ ವರ್ಣಿಸಿರುವಂತೆ ಧೃತರಾಷ್ಟ್ರನೂ ಸಂಜಯನೂ ಚರ್ಚಿಸಿದ ವಿಷಯಗಳು ಈ ಸಿದ್ಧಾಂತದ ಮೂಲತತ್ವ. ಈ ಸಿದ್ಧಾಂತವು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರೂಪಿತವಾಯಿತು ಎಂದು ತಿಳಿಯಲಾಗಿದೆ. ವೇದ ಯುಗದಷ್ಟು ನೆನಪಿಗೆ ಮೀರಿದ ಪ್ರಾಚೀನ ಕಾಲದಿಂದ ಕುರುಕ್ಷೇತ್ರವು ಪವಿತ್ರವಾದ ಯಾತ್ರಾ ಸ್ಥಳವಾಗಿದೆ. ಶ್ರೀಕೃಷ್ಣನೇ ಭೂಮಿಯ ಮೇಲಿದ್ದಾಗ ಮಾನವ ಕುಲದ ಮಾರ್ಗದರ್ಶನಕ್ಕಾಗಿ ಇದನ್ನು ಹೇಳಿದ. ಧರ್ಮಕ್ಷೇತ್ರ, ಧಾರ್ಮಿಕ ವಿಧಿಗಳು ನಡೆಯುವ ಕ್ಷೇತ್ರ ಎನ್ನುವ ಶಬ್ದ ಮಹತ್ವದ್ದು. ಏಕೆಂದರೆ ಕುರುಕ್ಷೇತ್ರ ರಣರಂಗದಲ್ಲಿ ದೇವೋತ್ತಮ ಪರಮ ಪುರುಷನೇ ಅರ್ಜುನನ ಪಕ್ಷದಲ್ಲಿದ್ದ. ಕೌರವರ ತಂದೆಯಾದ ಧೃತರಾಷ್ಟ್ರನಿಗೆ ತನ್ನ ಮಕ್ಕಳು ಕಡೆಗೆ ವಿಜಯವನ್ನು ಸಂಪಾದಿಸುತ್ತಾರೆಯೇ ಎನ್ನುವುದರಲ್ಲಿ ತೀವ್ರ ಸಂದೇಹವಿತ್ತು. ಅವನು ಸಂದೇಹಗ್ರಸ್ತನಾಗಿ ತನ್ನ ಸಹಾಯಕ ಸಂಜಯನನ್ನು ಅವರು ಏನು ಮಾಡಿದರು ಎಂದು ಪ್ರಶ್ನಿಸಿದ. ತನ್ನ ಮಕ್ಕಳು, ತನ್ನ ತಮ್ಮ ಪಾಂಡುವಿನ ಮಕ್ಕಳು ಘೋರ ಸಮರಕ್ಕಾಗಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ನೆರೆದಿದ್ದರು ಎಂದು ಅವನಿಗೆ ಖಚಿತವಾಗಿ ತಿಳಿದಿತ್ತು. ಆದರೂ ಅವನ ಪ್ರಶ್ನೆ ಮಹತ್ವದ್ದು. ಅಣ್ಣ ತಮ್ಮಂದಿರ ಮಕ್ಕಳ ನಡುವೆ ರಾಜಿಯಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಅವನು ರಣರಂಗದಲ್ಲಿ ತನ್ನ ಮಕ್ಕಳ ಅದೃಷ್ಟದ ಬಗ್ಗೆ ಖಚಿತವಾಗಿ ತಿಳಿಯಲು ಬಯಸಿದ್ದ. ವೇದಗಳಲ್ಲಿ ಕುರುಕ್ಷೇತ್ರವನ್ನು ಪವಿತ್ರ ಪೂಜಾಸ್ಥಳ, ಸ್ವರ್ಗದ ನಿವಾಸಿಗಳೂ ಪೂಜಾಸ್ಥಳ ಎಂದು, ನಿವಾಸಿಗಳಿಗೂ ಪೂಜಾಸ್ಥಳ ಎಂದು ಹೆಸರಿಸಿದೆ. ಇಂತಹ ಸ್ಥಳವನ್ನು ಯುದ್ಧಕ್ಕಾಗಿ ಆರಿಸಿದುದರಿಂದ ಈ ಪವಿತ್ರ ಕ್ಷೇತ್ರವು ಯುದ್ಧದ ಫಲಿತಾಂಶದ ಮೇಲೆ ಯಾವ ಪ್ರಭಾವವನ್ನು ಬೀರುವುದೋ ಎಂದು ಧೃತರಾಷ್ಟ್ರನಿಗೆ ಬಹಳ ಭಯವಿತ್ತು. ಅರ್ಜುನನು ಪಾಂಡುವಿನ ಇತರ ಮಕ್ಕಳು ಸ್ವಭಾವತಃ ಧರ್ಮಿಷ್ಠರಾದುದರಿಂದ ಪವಿತ್ರ ಕ್ಷೇತ್ರದ ಪ್ರಭಾವವು ಪ್ರಬಲವಾಗಿ ಅವರ ಪರವಾಗಿರುತ್ತದೆ ಎಂದು ಆತನಿಗೆ ತಿಳಿದಿತ್ತು. ಸಂಜಯನು ವ್ಯಾಸರ ಶಿಷ್ಯ. ಅವರ ಕೃಪೆಯಿಂದ ಆತನು ಧೃತರಾಷ್ಟ್ರನ ಮಂದಿರದಲ್ಲಿದ್ದಂತೆಯೇ ಕುರುಕ್ಷೇತ್ರ ಯುದ್ಧವನ್ನು ಕಾಣಲು ಸಮರ್ಥನಾದ. ಆದುದರಿಂದ ಧೃತರಾಷ್ಟ್ರನು ಯುದ್ಧ ಭೂಮಿಯಲ್ಲಿ ಏನಾಗುತ್ತಿದೆ ಎಂದು ಕೇಳಿದ. ಪಾಂಡವರು ಧೃತರಾಷ್ಟ್ರನ ಮಕ್ಕಳು ಒಂದೇ ಕುಟುಂಬದವರು. ಧೃತರಾಷ್ಟ್ರನ ಆಂತರ್ಯವು ಇಲ್ಲಿ ಬಯಲಾಗುತ್ತದೆ. ಉದ್ದೇಶಪೂರ್ವಕವಾಗಿ ತನ್ನ ಮಕ್ಕಳನ್ನು ಕುರುವಂಶದವರೆಂದು ಹೆಸರಿಸಿ ಪಾಂಡವರನ್ನು ಕುಟುಂಬದ ಪಿತ್ರಾರ್ಜಿತದಿಂದ ದೂರವಿರಿಸಿದ. ಪಾಂಡುವಿನ ಮಕ್ಕಳ ವಿಷಯದಲ್ಲಿ ಧೃತರಾಷ್ಟ್ರನ ಖಚಿತವಾದ ನಿಲುವನ್ನು ಇದರಿಂದ ತಿಳಿಯಬಹುದು. ಧರ್ಮದ ಜನಕನೆನಿಸಿರುವ ಶ್ರೀಕೃಷ್ಣನೇ ಉಪಸ್ಥಿತನಾಗಿದ್ದ ಕುರುಕ್ಷೇತ್ರ ಒಂದು ಧರ್ಮಕ್ಷೇತ್ರವಾಗಿತ್ತು. ಅಲ್ಲಿ ಭತ್ತದ ಗದ್ದೆಯಲ್ಲಿ ಕಳೆಯನ್ನು ಕಿತ್ತೆಸೆಯುವ ಹಾಗೆ ದುರ್ಯೋಧನನಂತಹ ಅನಗತ್ಯವಾದ ಸಸ್ಯಗಳನ್ನು ಪ್ರಭುವು ಕಿತ್ತೆಸೆಯುತ್ತಾನೆ. ಅಲ್ಲದೆ ಯುಧಿಷ್ಠಿರನಂತಹ ನಾಯಕರನ್ನುಳ್ಳ ಧರ್ಮಿಷ್ಠರನ್ನು
ಮತ್ತೆ ಪ್ರತಿಷ್ಠಾಪನೆ ಮಾಡುತ್ತಾನೆ. ಈ ನಿರೀಕ್ಷೆ ಪ್ರಸ್ತುತ ವಿಷಯಗಳ ಆರಂಭದಿಂದಲೇ ಇದೆ. ಐತಿಹಾಸಿಕ ಮತ್ತು ವೈದಿಕ ಪ್ರಾಮುಖ್ಯದ ಜೊತೆಗೆ ಧರ್ಮಕ್ಷೇತ್ರ, ಕುರುಕ್ಷೇತ್ರ ಎಂಬ ಶಬ್ದಗಳಿಗೆ ಈ ಮಹತ್ವವೂ ಇದೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳುವಂತ ಮಂತ್ರದಿಂದ ಭಗವದ್ಗೀತೆ ಶುರುವಾಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿದರೆ ಈ ಸಂಪೂರ್ಣ ಭಗವದ್ಗೀತೆಯು ಓದುದು ಯಾರಿಗೋಸ್ಕರ? ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಸೇವೆ ಅಂತ ತಿಳ್ಕೊಂಡು ನಾವು ಓದುವಂಥದ್ದು. ಮೊದಲ ವಾಕ್ಯವೇ ಧೃತರಾಷ್ಟ್ರನಿಂದ ಶುರುವಾಗಿದೆ. ಇದನ್ನು ಜನಮೇಯ ಜಯನಿಗೆ ಯಾರು ಹೇಳ್ತಾರೆ? ವೈಶಂಪಾಯನ ಋಷಿಗಳು ಜನಮೇಯ ಜಯನಿಗೆ ಹೇಳ್ತಾರೆ. ವೈಶಂಪಾಯನವರು ವ್ಯಾಸರ ಶಿಷ್ಯರು. ವ್ಯಾಸರಿಂದ ಏನು ಕೇಳಿದ್ದಾರೆ ಅದನ್ನು ಜನಮೇಜಯರಿಗೆ ಹೇಳ್ತಾರೆ. ಜನಮೇಜಯರಿಗೆ ಹೇಳ್ತಾರೆ, ಧೃತರಾಷ್ಟ್ರ ಸಂಜಯನಲ್ಲಿ ಹೀಗೆ ಕೇಳ್ತಾನೆ ಅಂತ. ಏನ್ ಕೇಳ್ತಾನೆ? ಧೃತರಾಷ್ಟ್ರ ಉವಾಚ. ಈ ಧೃತರಾಷ್ಟ್ರ ಅಂತ ಹೇಳುವಂಥದ್ದು ನಮ್ಗೆಲ್ರಿಗೂ ತೋರಿಸ್ತದೆ, ನಮ್ಮನ್ನೆಲ್ಲ. ಈ ಧೃತ ರಾಷ್ಟ್ರ ಅಂತ ಹೇಳುವ ಪದದ ಅರ್ಥ ನಾವು ತಿಳ್ಕೊಳ್ಳೋಣ. ರಾಷ್ಟ್ರ ಅಂತ ಹೇಳಿದ್ರೆ ಈ ದೇಹ ನಮಗೆ ಇರುವಂತಹ ದೇಹ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಭೂಮಿ ಅಂತ ಹೇಳುವಂತಹ ಒಂದು ಮನಸ್ಥಿತಿ. ಧೃತ ಅಂದ್ರೆ ಜೀವಕ್ಕೆ ಸಿಗುವಂತಹ ಈ ಎಲ್ಲ ಔಪಚಾರಿಕತೆಗಳು, ಈ ಜೀವ ಅಂತ ಹೇಳಿದ್ರೆ ನಮ್ಮ ದೇಹದ ಒಳಗಿರುವ ಆತ್ಮಕ್ಕೆ ಸಿಗುವಂತಹ ಎಲ್ಲ ಔಪಚಾರಿಕತೆಗಳು. ಔಪಚಾರಿಕ ಅಂದ್ರೆ ಈ ದೇಹ, ಅಂಗಿ, ಮನೆ, ಕುಟುಂಬ, ಇದೆಲ್ಲ ಔಪಚಾರಿಕ. ಇದಕ್ಕೆಲ್ಲ ನಾವು ಯಾವಾಗ ಹಿಡಿದಿಟ್ಕೊಂಡಿರ್ತೀವ, ನನ್ನದು 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 ಅಂತ ಹೇಳುದು, ಆ ಬುದ್ಧಿಗೆ ಧೃತರಾಷ್ಟ್ರ ಅಂತ ಹೇಳುದು. ಅಂದ್ರೆ ಆ ಬುದ್ಧಿಗೆ ಧೃತರಾಷ್ಟ್ರ ಅಂತ ಹೇಳುದು. ಆದ ಕಾರಣ ಈ ಧೃತರಾಷ್ಟ್ರ ಅಂತ ಹೇಳುವ ವ್ಯಕ್ತಿ ನಾನು ನನ್ನದು ಎಂಬ ವಿಚಾರದಲ್ಲಿ ತುಂಬಾ ಮುಳುಗಿರುತ್ತಾನೆ. ಅವನು ಹೇಳ್ತಿರುವಂತಹ ಮೊದಲನೆಯ ಶ್ಲೋಕ ಇದು. ಧೃತರಾಷ್ಟ್ರರು ಹೇಳುತ್ತಿರುವಂತಹ ಮೊದಲನೆಯ ಶ್ಲೋಕ. ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕು, ಧೃತರಾಷ್ಟ್ರ ನಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾರೆ. ನಮ್ಮನ್ನು ಅಂತ ಹೇಳಿದ್ರೆ ಸಾಮಾನ್ಯ ವ್ಯಕ್ತಿಯಾದ ನನ್ನಂಥವನನ್ನ ಧೃತರಾಷ್ಟ್ರನೇ ರೆಪ್ರೆಸೆಂಟ್ ಮಾಡ್ತಿದ್ದಾನೆ. ಈ ಭಗವದ್ಗೀತೆ ಯಾರಿಗೋಸ್ಕರ? ನನ್ನಂಥವರಿಗೆ, ಧೃತರಾಷ್ಟ್ರನಂಥವರಿಗೆ, ಇದರಿಂದ ಹೊರಗೆ ಬರ್ಲಿಕ್ಕೆ. ಆದ ಕಾರಣ ಮೊದಲನೇ ವಾಕ್ಯವೇ, ಮೊದಲನೇ ಶ್ಲೋಕವೇ ಧೃತರಾಷ್ಟ್ರನಿಂದ ಇಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅವರ ಎಲ್ಲರಿಗೂ ಗೊತ್ತು, ವ್ಯಾಸಮುನಿಗಳಿಗೂ ಗೊತ್ತು, ಎಲ್ಲರಿಗೂ ಗೊತ್ತು, ಕಲಿಯುಗದಲ್ಲಿ ಎಲ್ಲರೂ ಹೇಗೆ, ಅಧಿಕಾಂಶ ಜನರು ಧೃತರಾಷ್ಟ್ರನಂತವರೇ. ಯಾಕಂದ್ರೆ ಹೃದಯದಲ್ಲಿ ಕಲ್ಮಶ ತುಂಬಾ ಬೀರಿದೆ, ಒಳಗೆ ಕಲ್ಮಶ. ಆ ಕಲ್ಮಶದಿಂದ ನಾವು ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಶುದ್ಧ ಮಾಡ್ಲಿಕ್ಕೋಸ್ಕರ ಈ ಮೊದಲನೇ ವಾಕ್ಯ ಸೂಚಿಸುತ್ತದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಇವತ್ತಿದು ಒಂದೇ ಶ್ಲೋಕ ಓದೋಣ, ನಾಳೆಯಿಂದ ಸ್ವಲ್ಪ ಜಾಸ್ತಿ ಶ್ಲೋಕಗಳನ್ನ ಅಧ್ಯಯನ ಮಾಡೋಣ. ಧರ್ಮಕ್ಷೇತ್ರೇ ಅಂತ ಹೇಳಿದ್ರೆ ಧರ್ಮ ನಡೆಯುವಂತಹ ಕ್ಷೇತ್ರ. ಈ ಧರ್ಮ ಅಂತ ಹೇಳೋ ವಾಕ್ಯ ತುಂಬಾ ಇಂಪಾರ್ಟೆಂಟ್. ಎರಡು ರೀತಿಯ ಧರ್ಮ ಇದೆ. ಈಗ ನಾನು ನಿಮ್ಮನ್ನ ಅನ್ಮ್ಯೂಟ್ ಮಾಡ್ಲಿಕ್ಕೆ ಬಿಡ್ತೇನೆ, ಯಾಕಂದ್ರೆ ನಿಮಗೇನಾದ್ರೂ ಉತ್ತರ ಗೊತ್ತಿದ್ರೆ ಹೇಳ್ಬೋದು. ಎರಡು ರೀತಿಯ ಧರ್ಮ ಇದೆ. ಒಂದು ನಿಮಿಷ. ಯಾರಿಗಾದ್ರೂ ಗೊತ್ತಾ? ಎರಡು ರೀತಿಯ ಧರ್ಮ. ಆ ಧರ್ಮ ಅಧರ್ಮ. ಧರ್ಮ ಎರಡು ರೀತಿಯದ್ದು, ಅಧರ್ಮ ಒಂದು ಹೇಳ್ತಿಲ್ಲ. ಧರ್ಮ ಎರಡು ರೀತಿಯ ಧರ್ಮ ಯಾವುದು ಅಂತ ಪ್ರಶ್ನೆ. ಒಂದು ಸ್ವಧರ್ಮ, ಇನ್ನೊಂದು ಆಧ್ಯಾತ್ಮಿಕ ಧರ್ಮ. ಓಕೆ, ಯಾರಾದ್ರೂ ಬೇರೆ ಯಾರಾದ್ರೂ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಸ್ವಧರ್ಮ ಪರಧರ್ಮ. ಓಕೆ, ಆಯ್ತು. ಇನ್ನು ಯಾರಿಗಾದ್ರೂ ಗೊತ್ತಾ? ತಪ್ಪಿಲ್ಲ, ಆದ್ರೂ ಕೂಡ ಇನ್ನು ಯಾರಿಗಾದ್ರೂ ಇನ್ನೊಂದು ಏನಾದ್ರೂ ಉತ್ತರ ಕೊಡ್ಲಿಕ್ಕೆ ಬಯಸ್ತೀರಾ? ಓಕೆ, ಸ್ವಧರ್ಮ ಮತ್ತು ಪರಧರ್ಮ. ಆಯ್ತು. ಸ್ವಧರ್ಮ ಮತ್ತು ಪರಧರ್ಮ ಅಂತ ಒಬ್ರು ಹೇಳಿದ್ರಿ, ಸ್ವಧರ್ಮ ಮತ್ತು ಆತ್ಮಧರ್ಮ ಅಂತ ಹೇಳಿದ್ರಿ. ಆಗ್ಲಿ,
ಸ್ವಲ್ಪ ಇನ್ನು ಚೆನ್ನಾಗಿ ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಾವು ಇಬ್ಬರು ಅಂತ ಹೇಳಿದ್ರೆ ಒಳಗೆ ಆತ್ಮ ಹೊರಗೆ ದೇಹ, ಒಳಗೆ ಆತ್ಮ ಹೊರಗೆ ದೇಹ, ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡವರು ತುಂಬಾ. ಅದ ಕಾರಣ ಎರಡು ಇದೆ, ಒಂದು ಆತ್ಮ ಒಂದು ದೇಹ. ದೇಹಕ್ಕೆ ಸಂಬಂಧಪಟ್ಟ ಧರ್ಮ ದೇಹ ಧರ್ಮ, ಆತ್ಮಕ್ಕೆ ಸಂಬಂಧಪಟ್ಟ ಧರ್ಮ ಆತ್ಮಧರ್ಮ. ಇದೆರಡು ಧರ್ಮ. ಆತ್ಮಕ್ಕೆ ಸಂಬಂಧಪಟ್ಟ ಧರ್ಮ ಆತ್ಮಧರ್ಮ, ಅದಕ್ಕೆ ಭಾಗವತ ಧರ್ಮ ಅಂತ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಭಾಗವತ ಧರ್ಮ. ಎರಡನೆಯದು ಶರೀರಕ್ಕೆ ಸಂಬಂಧಪಟ್ಟ ಧರ್ಮ, ಅದಕ್ಕೆ ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಈ ಎರಡು ಧರ್ಮವನ್ನು ಹೇಳ್ತಾರೆ. ನೀವೀಗ ಹೇಳಿದಿರಲ್ಲ, ಸ್ವಧರ್ಮ, ಆಮೇಲೆ ಪರಧರ್ಮ, ಅಥವಾ ಸ್ತ್ರೀ ಧರ್ಮ, ಪುರುಷ ಧರ್ಮ, ವೃತ್ತಿ ಧರ್ಮ, ಇದೆಲ್ಲ ವರ್ಣಾಶ್ರಮ ಧರ್ಮದಲ್ಲಿ ಬರ್ತದೆ. ಆತ್ಮಧರ್ಮ ಅಂತ ಹೇಳಿದ್ರೆ ನಾನು ಭಗವಂತನಿಗೆ ಇರುವಂತಹ ಸಂಬಂಧವನ್ನು ತಿಳ್ಕೊಳ್ಳುವುದು ಭಾಗವತ ಧರ್ಮ ಅಂತ ಹೇಳ್ತದೆ. ಇದೆರಡೇ ಧರ್ಮ, ಇದೆರಡು ಸನಾತನ. ನಾವೆಲ್ಲ ಹೇಳ್ತೇವಲ್ಲ ಸನಾತನ ಧರ್ಮ ಸನಾತನ ಧರ್ಮ ಸನಾತನ ಧರ್ಮ ಅಂತ ಹೇಳಿದ್ರೆ ಇದೆರಡು. ಎರಡು ಯಾವುದು ಅಂತ ಹೇಳಿದ್ರೆ ಭಾಗವತ ಅಂದ್ರೆ ಭಗವಂತನ ಕಡೆಗೆ ಹೋಗುವಂತಹ ಧರ್ಮ ಭಾಗವತ ಧರ್ಮ. ಆಮೇಲೆ ಇಲ್ಲಿ ಇರುವಾಗ ನಾವು ಶರೀರವನ್ನು ಇಟ್ಟುಕೊಂಡು ಇಲ್ಲಿ ಇರುವಾಗ ಚೆನ್ನಾಗಿ ನಡೆಸಲಿಕ್ಕೋಸ್ಕರ ಭಗವಂತ ಕೊಟ್ಟ ಧರ್ಮ ವರ್ಣಾಶ್ರಮ ಧರ್ಮ. ಇದರ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ತುಂಬಾ ಬರ್ತದೆ. ಆದ್ರೆ ಧರ್ಮ ಅಂತ ಹೇಳುವ ವಿಚಾರ ಬರುವ ಕಾರಣ ನಾವು ಅದನ್ನ ಕೂಲಂಕುಷವಾಗಿ ನೋಡೋಣ ಅಂತ ಸ್ವಲ್ಪ ಹೇಳ್ತಾ ಇದ್ದೇನೆ. ಇಲ್ಲಿ ಧರ್ಮ ಕ್ಷೇತ್ರ ಅಂದ್ರೆ ಧರ್ಮ ಇಲ್ಲದಂತಹ ಒಂದು ಸ್ಥಿತಿ ಬಂದಿರುವಾಗ ಭಗವಂತ ಬಂದು ಆ ಧರ್ಮ ಕ್ಷೇತ್ರದಲ್ಲಿ ಧರ್ಮವನ್ನ ಮರು ಸ್ಥಾಪನೆ ಮಾಡ್ತಾನೆ. ಇದು ಯಾಕೆ ಧರ್ಮಕ್ಷೇತ್ರ ಅಂತ ಹೇಳಿದ್ರೆ, ಮುಂಚೆ ಎಲ್ಲ ದೇವತೆಗಳು ಬಂದು ಅಲ್ಲಿ ಯಜ್ಞ ಮಾಡ್ತಾ ಇದ್ರು. ಕುರುಕ್ಷೇತ್ರಂ ದೇವಯಜನಂ ಅಂತ ಹೇಳ್ತಾರೆ ಶಾಸ್ತ್ರ. ಕುರುಕ್ಷೇತ್ರದಲ್ಲಿ ದೇವರು ಬಂದು ಯಜ್ಞ ಮಾಡ್ತಿದ್ರಂತೆ, ದೇವಾದಿ ದೇವತೆಗಳು ಬಂದು ಯಜ್ಞ ಮಾಡ್ತಾರೆ ಅಂತ. ಅದಲ್ಲದೆ ಇನ್ನೊಂದು ಕಥೆ ಇದೆ. ಕ್ಷತ್ರಿಯರಾದಂತಹ ಒಂದು ಕ್ಷತ್ರಿಯ ತನ್ನೆಲ್ಲ ಕೊಂದವರು ಯಾರು? ಕ್ಷತ್ರಿಯರನ್ನೆಲ್ಲ ಕೊಂದವರು ಯಾರು? ಯಾರಿಗಾರು ನೆನಪಿದೆಯಾ? ಒಬ್ರು ಭಗವಂತನ ಪರಶುರಾಮ. ಕರೆಕ್ಟ್. ನಮ್ಮ ಈ ದಕ್ಷಿಣ ಭಾರತಕ್ಕೆ ಏನ್ ಹೇಳ್ತಾರೆ? ಪರಶು ಕ್ಷೇತ್ರ. ಪರಶುರಾಮನ ಕ್ಷೇತ್ರ, ಪರಶು ಕ್ಷೇತ್ರ. ಧನ್ಯವಾದಗಳು. ಆದ ಕಾರಣ ಪರಶುರಾಮರು ಎಲ್ಲ ಕ್ಷತ್ರಿಯರನ್ನ ಕೊಂದಿದ್ದೆಲ್ಲ ನಿಮಗೆ ಗೊತ್ತು. ಕೊಂದು ಆ ರಕ್ತವನ್ನೆಲ್ಲ ತಕೊಂಡು ಈ ಕುರುಕ್ಷೇತ್ರ ಎಂಬ ಭೂಮಿಯಲ್ಲಿ ಇಡ್ತಾನೆ. ಆ ಕುರುಕ್ಷೇತ್ರದಲ್ಲಿ ಅದನ್ನ ಸಮಂತಕ ಅಂತ ನನಗೆ ನೆನಪು, ಸಮಂತಕ ಸರೋವರ ಆಗುತ್ತೆ. ಅದೆಲ್ಲ ಸಮಂತಕ ಅಂದ್ರೆ ಶುದ್ಧವಾದ ಜಾಗ ಅದು. ಅಲ್ಲಿ ಕೂಡ ಅದು ಕೂಡ ಒಂದು ಧರ್ಮ. ಸೊ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ. ಪಾಂಡವರ ಪೂರ್ವಜರಾದ ಕುರು ವಂಶದವರು ಇಲ್ಲಿ ತುಂಬಾ ಜಾಸ್ತಿ ಯಜ್ಞ ಯಾಗಾದಿಗಳನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಕೂಡ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಅಂತ ಹೇಳಿ. ಸೊ ಎರಡು ರೀತಿಯ ಧರ್ಮವನ್ನ ಮರುಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಭಗವಂತ ಮಾಡೇ ಮಾಡ್ತಾನೆ ಅಂತ ಇಂಗಿತ ಇದರದ್ದು, ಈ ಶ್ಲೋಕದ್ದು. ಆದರೆ ಹೊರನೋಟಕ್ಕೆ ಕಾಣುತ್ತೆ ಧೃತರಾಷ್ಟ್ರನಿಗೆ ಏನ್ ತೋರಿಸ್ತಾ ಇದ್ದಾನೆ ಧೃತರಾಷ್ಟ್ರ ತೋರಿಸ್ತಾನೆ, ಇದು ಧರ್ಮಕ್ಷೇತ್ರ ಆದ ಕಾರಣ ಇವರಿಬ್ರು ಕಾಂಪ್ರಮೈಸ್ ಆಗ್ತಾರೆ, ಯುದ್ಧ ನಡೆಯುವುದಿಲ್ಲ, ಇವರು ಕಾಂಪ್ರಮೈಸ್ ಆಗ್ತಾರೆ ಅಂತ ಒಂಥರ ಖುಷಿ ತೋರಿಸ್ತಾ ಇದ್ದಾನೆ. ಆದ್ರೆ ಹೃದಯದಲ್ಲಿ ಇದೆ ಜಗಳ ಆಗ್ಲೇಬೇಕು, ಯುದ್ಧ ಆಗ್ಲೇಬೇಕು. ಯಾಕಂದ್ರೆ ಯುದ್ಧ ಆಗ್ಲಿಲ್ಲ ಅಂದ್ರೆ ಪುನಃ ಇವರ ಪ್ರಾಬ್ಲಮ್ ಉಂಟು, ಪುನಃ ನಮಗೆ ಕಷ್ಟ ಉಂಟು, ನಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವತ್ತೂ ತೊಂದರೆ ಈ ಪಾಂಡವರದ್ದು ಅಂತ ಧೃತರಾಷ್ಟ್ರನಿಗೆ ಮನಸ್ಸಲ್ಲಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವ. ಯುದ್ಧ ಮಾಡ್ಲಿಕ್ಕೆ ಅಲ್ಲ, ಯುದ್ಧ ಮಾಡ್ಲಿಕ್ಕೆ ಅಲ್ಲದೆ ಬೇರೆ ಯಾವುದಕ್ಕೋಸ್ಕರ ಅವರು ಸೇರ್ತಾರೆ. ಯುಯುತ್ಸವ ಅಂತ ಹೇಳಿದ್ರೆ ಯುದ್ಧ ಮಾಡ್ಲಿಕ್ಕೆ ಸೇರಿದ್ದಾರಲ್ಲ ಅಂತ ಧೃತರಾಷ್ಟ್ರ ಹೇಳ್ತಿದ್ದಾರೆ. ಯುದ್ಧ ಮಾಡ್ಲಿಕ್ಕೇ ಸೇರಿದ್ದು. ಆದ ಕಾರಣ ಇದರಲ್ಲಿ ಇಂಗಿತ ಏನು ಅಂತ ಹೇಳಿದ್ರೆ, ಯುದ್ಧ ಮಾಡ್ಲಿಕ್ಕೆ ಸೇರಿದವರೂ ಕೂಡ ಈ ಧರ್ಮಕ್ಷೇತ್ರ ಪ್ರಭಾವದಿಂದ ಯುದ್ಧ ಮಾಡದೇ ಇರಬಹುದಲ್ಲ ಅಂತ ಅವರಿಗೆ ಆತಂಕ ಧೃತರಾಷ್ಟ್ರರಿಗೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕಾಹ. ಇಲ್ಲಿ ನೋಡಿ, ಇದನ್ನ ಇನ್ನು ನಾಳೆ ಪುನಃ ಅರ್ಥ ಮಾಡೋಣ. ಮಾಮಕಾಹ ನನ್ನವರು, ಪಾಂಡವಾಹ ನನ್ನದಲ್ಲದವರು, ಇನ್ನೊಬ್ಬರು ಅಂದ್ರೆ ನಮ್ಮ ಸಂಬಂಧ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಮಾತಾಡ್ತಿದ್ದೆ. ಪಾಂಡವಾಹ ಸಮವೇತ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಾಹ ಮಾಮಕಾಹ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಏನು ಮಾಡಿದ್ರು ಅಂತ ಕೇಳ್ತಾರೆ. ಇಷ್ಟು ಹೇಳಿ ಇವತ್ತಿಗೆ ಮುಕ್ತಾಯ ಮಾಡೋಣ. 5 ನಿಮಿಷ ಪ್ರಶ್ನೆ, ಲಾಸ್ಟ್ ಸೆಂಟೆನ್ಸ್ ಇನ್ನು ಸ್ವಲ್ಪ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ಕ್ಲಾಸ್. ಅಲ್ಲಿಂದ ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಏನಾದ್ರೂ ಪ್ರಶ್ನೆ ಇದೆಯಾ? ನಿಮ್ಗೆಲ್ರಿಗೂ ನಂದು ಕಳಕಳಿಯ ವಿನಂತಿ, ಯಾವಾಗ ನಾವು ಶ್ರೀಲ ಪ್ರಭುಪಾದರ ಭಾವಾರ್ಥ ಓದ್ತೇವೋ ಅಥವಾ ಎಲ್ಲವನ್ನ ಓದ್ತೇವೋ ಆಗ ಆದಷ್ಟು ಕಿವಿಯನ್ನ ಕೇಳಿ ಓದ್ಬೇಕು. ಯಾಕಂತಂದ್ರೆ ಅದೇ ಇಂಪಾರ್ಟೆಂಟ್, ಅದನ್ನೇ ನಾವು ಚಂದ ಕೇಳಬೇಕು. ಇದಕ್ಕೆ ನಾನು ಹೇಳಿದ್ದು ಯಜ್ಞ ಅಂತ ಹೇಳಿದ್ದು.
ಇದಕ್ಕೆ ನಾವು ಹೇಳಿದ್ದು ಯಜ್ಞ ಅಥವಾ ಅಧ್ಯಯನ ಅಂತ. ಚೆನ್ನಾಗಿ ಓದ್ಬೇಕು ಅದನ್ನ. ಓದುವಾಗ ಕಿವಿ ಕೊಟ್ಟು ಕೇಳಬೇಕು. ಸೊ ಈಗ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಪ್ರಶ್ನೆ ಕೇಳಿ, ಅಥವಾ ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಅದನ್ನು ನೀವು ಕರೆಕ್ಷನ್ ಮಾಡಬಹುದು. ಧನ್ಯವಾದ, ಖಂಡಿತವಾಗಿ. ಯಾಕಂದ್ರೆ ತುಂಬಾ ಜನರಿಗೆ ಭಗವದ್ಗೀತೆ ಬಗ್ಗೆ ಗೊತ್ತು, ಆದ ಕಾರಣ ನೀವು ಖಂಡಿತ ನನ್ನನ್ನು ಕರೆಕ್ಷನ್ ಮಾಡಿ. ಆ ಕರೆಕ್ಷನ್ ಇಂದ ಏನಾಗುತ್ತೆ ಅಂದ್ರೆ ನಾವೆಲ್ಲರೂ ಅದರ ಬಗ್ಗೆ ಚೆನ್ನಾಗಿ ಮುಂದೆ ಹೋಗ್ಲಿಕ್ಕೆ ಆಗತ್ತೆ. ಅದೇ ಉದ್ದೇಶ. ನಾವು ಯಾವತ್ತು ನನಗೆ ಜ್ಞಾನ ಇದೆ ಅಂತ ತಿಳ್ಕೊಳ್ಬಾರ್ದು, ಅಥವಾ ಪ್ರಶ್ನೆ ಕೇಳುವಾಗ ಅಯ್ಯೋ ನಾನು ಪ್ರಶ್ನೆ ಕೇಳಿದ್ದೇನು ಕಮ್ಮಿಯ ಪ್ರಶ್ನೆ ಇರಬಹುದು ಅಂತ ತಿಳ್ಕೊಳ್ಬಾರ್ದು. ಯಾಕಂದ್ರೆ ಇದೆರಡೂ ಭಗವಂತನಿಂದಲೇ ಬರುವುದು. ನಮಗೆ ಭಗವದ್ಗೀತೆ ಓದುವಾಗ ಗೊತ್ತಾಗ್ತದೆ. ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತಃ ಸ್ಮೃತಿರ್ ಜ್ಞಾನ ಅಪೋಹನಂ ಚ. ನನಗೆ ಈಗ ಏನಾದ್ರೂ ಹೇಳುವಾಗ ನೆನಪಿಲ್ಲದೆ ಆಗ್ತದೆ ಅಂತ ಹೇಳಿದ್ರೆ ಅದು ಭಗವಂತನಿಂದಲೇ ಆಗುದು. ಯಾಕಂದ್ರೆ ಜ್ಞಾನ, ನೆನಪಿಡುವಂಥದ್ದು, ಮರೆಯುವಂಥದ್ದು ಇದೆಲ್ಲ ಭಗವಂತನಿಂದಲೇ ಆಗ್ತಾ ಇರುವಂಥದ್ದು. ಎಲ್ಲದಕ್ಕೂ ಕಾರಣ ಭಗವಂತನೇ. ಆದ ಕಾರಣ ನಾವು ಅದಕ್ಕೇನು ಸಂಕೋಚ ಪಡಬೇಕಾಗಿಲ್ಲ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಇನ್ನು 4 ನಿಮಿಷಗಳಿದೆ. ಹರೇ ಕೃಷ್ಣ. ತುಂಬಾ ಧನ್ಯವಾದಗಳು ಪ್ರಭುಜಿ. ಧನ್ಯವಾದ. ನಿಮ್ಗೆ ಇರುವ ಸಂಸ್ಕೃತ ಜ್ಞಾನ ನಮ್ಗಿಲ್ಲ. ನಾವು ಓದಿದ್ದೇವೆ ಅಷ್ಟೇ, ವಯಸ್ಸು ಕೂಡ ನಿಮ್ಗಿಂತ ಜಾಸ್ತಿ ಆಗಿದೆ, ಆದ್ರೆ ಅಷ್ಟು ಜ್ಞಾನ ಇಲ್ಲ. ಹರೇ ಕೃಷ್ಣ ಪ್ರಭು. ಈಗ ನಾನು ನಿಮ್ಮ ಮಾತಿನಲ್ಲಿ ಕೇಳ್ಬೇಕಂತ ಇಷ್ಟಪಡ್ತೀನಿ. ಶರಣಾಗತಿ, ಶರಣು ಅನ್ನುವ ಪದಕ್ಕೆ ನಿಮ್ಮ ಮಾತಿನಲ್ಲಿ ಕೇಳ್ಬೇಕಂತ ಇಷ್ಟಪಡ್ತೀನಿ. ಶರಣ ಅಂದ್ರೆ ಏನು? ಶರಣಾಗತ. ಖಂಡಿತ. ಭಕ್ತ ವಿನೋದ ಠಾಕೂರರವರು ಚೆನ್ನಾಗಿ ಬರ್ದಿದ್ದಾರೆ ಇದರ ಬಗ್ಗೆ ಶ್ಲೋಕ. ಅದಲ್ಲದೆ ಶಾಸ್ತ್ರದಲ್ಲೂ ಇದೆ ಶರಣಾಗತಿ ಅಂದ್ರೆ ಏನು ಅಂತ. ಶರಣಾಗತಿ ಹೇಳಿದ್ರೆ ಒಂದು ಚಿಕ್ಕ ಪದದಲ್ಲಿ ಉತ್ತರ ಕೊಡ್ತೇನೆ. ಯಾರಿಗಿದು ಅರ್ಥ ಆಗ್ಲಿಲ್ಲ ಮುಂದೆ ಹೋದ ಹಾಗೆ ಅರ್ಥ ಆಗತ್ತೆ. ಶರಣಾಗತಿ ಅಂತ ಹೇಳಿದ್ರೆ ಅದರಲ್ಲಿ 6 ಅಂಗಗಳಿವೆ. ಶರಣಾಗತಿಯಲ್ಲಿ 6 ಅಂಗಗಳಿವೆ. ಅದು ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತಿ ಇತಿ ವಿಶ್ವಾಸೋ, ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ ಅಂತ ಹೇಳಿ 6 ರೀತಿಯ ಶರಣಾಗತಿಯ ಅಂಗಗಳು. ಉದಾಹರಣೆಗೆ ನಾವು ನಮಸ್ಕಾರ ಮಾಡುವಾಗ ಅಷ್ಟಾಂಗ ಪ್ರಣಾಮ ಅಂತ ಹೇಳ್ತೇವೆ. ನಮ್ಮ 8 ಅಂಗಗಳು. ಇಲ್ಲಾಂದ್ರೆ ಮಾತೆಯವರು ಮಾಡುವಾಗ ಪಂಚಾಂಗ ಪ್ರಣಾಮ ಅಂತ ಹೇಳ್ತೇವೆ. ನಮ್ಮ ದೇಹದ ಕೆಲವು ಅಂಗಗಳು ಮುಟ್ಟಿ ಮಾಡುವಂತಹ ನಮಸ್ಕಾರ ಭಗವಂತನಿಗೆ ಅಥವಾ ಹಿರಿಯರಿಗೆ. ಅದೇ ರೀತಿಯಲ್ಲಿ ಶರಣಾಗತಿಗೆ 6 ಅಂಗಗಳು. ಅದು ಮೊದಲನೇದು ಆನುಕೂಲ್ಯ ಸಂಕಲ್ಪ. ನಾನು ಭಗವಂತನಿಗೆ ಅನುಕೂಲವಾದದ್ದು ಮಾತ್ರ ಮಾಡ್ತೇನೆ, ಅಂತಹ ಸಂಕಲ್ಪ ತಗೊಳ್ತೇನೆ, ಬೇರೆ ಏನು ಮಾಡುದಿಲ್ಲ. ಫಾರ್ ಎಕ್ಸಾಂಪಲ್, ಸಿಗರೇಟ್ ಎಳಿತೇನೆ ಅಂತ ಇಟ್ಕೊಳ್ಳೋಣ, ಅದು ಭಗವಂತನಿಗೆ ಯಾವ ರೀತಿಯಿಂದಲೂ ಅನುಕೂಲ ಇಲ್ಲ. ಅಂತಹ ಭಗವಂತನ ಸೇವೆಗೆ ಅನುಕೂಲ ಇಲ್ಲದ್ದು ಅದನ್ನೆಲ್ಲ ತ್ಯಾಗ ಮಾಡುವಂಥದ್ದು ಇದು ಒಂದು ಶರಣಾಗತಿನೇ. ಇಲ್ಲಾಂದ್ರೆ ಅದು ತ್ಯಾಗ ಆಗಲ್ಲ. ಅದು ಮಾಡೋಣ ಅಂದ್ಕೊಳ್ತೇನೆ. ಇದು ಭಗವಂತನಿಗೆ ಇಷ್ಟ ಇಲ್ಲ, ನಾನು ಮಾಡಬಾರ್ದು, ಅದೊಂದು ಶರಣಾಗತಿ. ಇದು ನನ್ನ ಬಾಸ್ಗೆ ಇಷ್ಟ ಇಲ್ಲ, ನಾನು ಮಾಡುದಿಲ್ಲ ಅಂತ ಹೇಳಿದ ರೀತಿಯಲ್ಲಿ ನಮ್ಮ ನಿಜವಾದ ಬಾಸ್ ಭಗವಂತನಿಗೆ ಇಷ್ಟ ಇಲ್ಲದನ್ನು ನಾನು ಮಾಡುದಿಲ್ಲ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ. ಭಗವಂತನಿಗೆ ಅಲ್ಲ, ಮೊದಲನೇದು ಆನುಕೂಲ್ಯಸ್ಯ ಸಂಕಲ್ಪ ಅಂದ್ರೆ ಭಗವಂತನಿಗೆ ಇಷ್ಟ ಇದ್ದದ್ದು ಮಾತ್ರ ಮಾಡ್ತೇನೆ, ಭಗವಂತನಿಗೆ ಇಷ್ಟ ಇಲ್ಲದನ್ನು ಬಿಡ್ತೇನೆ. ಎರಡನೇದು ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತಿ ವಿಶ್ವಾಸ. ನನ್ನನ್ನು ರಕ್ಷಣೆ ಮಾಡುದು ಭಗವಂತ ಮಾತ್ರ, ಬೇರೆ ಯಾರೂ ಅಲ್ಲ ನನ್ನನ್ನು ರಕ್ಷಣೆ ಮಾಡುದು. ಯಾರಾದ್ರೂ ಮಾಡಿದರೆ ಅದು ಭಗವಂತನಿಂದ ಪ್ರೇರೇಪಣೆಗೊಂಡು ಮಾಡುದು ಮಾತ್ರ ಅಂತ ತಿಳ್ಕೊಳ್ಬೇಕು. ರಕ್ಷಿಷ್ಯತಿ ಇತಿ ದೃಢ ವಿಶ್ವಾಸ, ರಕ್ಷಿಷ್ಯತಿ ಇತಿ ವಿಶ್ವಾಸೋ, ಗೋಪ್ತೃತ್ವೇ ವರ್ಣಂ ತಥಾ. ನನ್ನನ್ನು ರಕ್ಷಣೆ ಮಾಡುದು, ನನ್ನನ್ನು ದಿನನಿತ್ಯ ನಾವು ಮಾಡ್ತೇವಲ್ಲ, ಅದಕ್ಕೆ ಏನು ಕನ್ನಡದಲ್ಲಿ ಪದ ಬರ್ತಾ ಇಲ್ಲ ನನಗೆ. ನನ್ನ ಜೀವನವನ್ನ ನಡೆಸುವಂತವನೇ ಭಗವಂತ. ಗೋಪ್ತೃತ್ವೇ ವರ್ಣಂ ತಥಾ, ಬೇರೆ ಯಾರು ಅಲ್ಲ. ನನಗೆ ಊಟ ಹಾಕುದು ಭಗವಂತ, ಎಲ್ಲವೂ ನಾನು ಕರ್ಮ ಮಾಡ್ತಿದ್ದೇನೆ, ಆದ್ರೆ ಭಗವಂತನಿಗೆ ಇಷ್ಟ ಇಲ್ಲ ಇದ್ರೆ ಏನಾಗತ್ತೆ? ಏನೂ ಆಗಲ್ಲ. ಒಂದು ಹುಲ್ಲು ಕಡ್ಡಿಯು ಆ ಕಡೆ ಈ ಕಡೆ ಹೋಗುದಿಲ್ಲ ಭಗವಂತನಿಗೆ ಇಷ್ಟ ಇಲ್ಲ ಇದ್ರೆ. ಆದ ಕಾರಣ ಭಗವಂತನೇ ನಮಗೆಲ್ಲ ಕೊಡ್ತಾ ಇರೋದು. ಅದು ನಂಬುವ ಪ್ರಶ್ನೆ ಅಲ್ಲ, ಅದು ಸತ್ಯಾಸತ್ಯತೆ. ಅದು ಸತ್ಯಾಸತ್ಯತೆ. ಆ ಸತ್ಯಾಸತ್ಯತೆಯನ್ನು ನಾವು ತಾತ್ವಿಕವಾಗಿ ಅರ್ಥ ಮಾಡಿಕೊಂಡು ಅದನ್ನ ಪ್ರತಿ ಕ್ಷಣವನ್ನು ಅನುಭವಿಸ್ಲಿಕ್ಕೆ ಶಾಸ್ತ್ರ ಹೇಳುತ್ತೆ. ಈಶಾವಾಸ್ಯ ಉಪನಿಷತ್ತು ಹೇಳುತ್ತೆ ಇದೆಲ್ಲವೂ ಭಗವಂತನದ್ದು ಅಂತ. ಭಗವಂತ ತಿಂದು ಬಿಟ್ಟದನ್ನ ನಾವು ಅನುಭವಿಸ್ಲಿಕ್ಕೆ ಇದ್ದೇವೆ ಇಲ್ಲಿ. ಏನ ತ್ಯಕ್ತೇನ ಭಂಜಿತ. ಭಗವಂತನಿಗೆ ಇದು ಬೇಡದ ವಿಚಾರ. ಈ ಭೂಮಿ ಸೃಷ್ಟಿಗೆ ಭಗವಂತನಿಗೆ ಇಷ್ಟವಿಲ್ಲದ ವಿಚಾರ ಇದು. ಭೂಮಿಯದ್ದು ಭಗವಂತನಿಗೆ ಇಷ್ಟವಿಲ್ಲ. ಭಗವಂತನಿಗೆ ಏನು ಇಷ್ಟ? ನಾವೆಲ್ಲರೂ ಭಗವಂತನ ಕಡೆ ಹೋಗುವುದು ಇಷ್ಟ. ಅದಕ್ಕೆ ತ್ಯಕ್ತೇನ ಭುಂಜಿತ ಅಂತ ಹೇಳ್ತಾನೆ. ಭಗವಂತನಿಗೆ ಬೇಡ ಅಂತ ಬಿಟ್ಟ ವಿಚಾರ ಇದು. ನಾವಿಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೇವಲ್ಲ, ಅದು ಭಗವಂತ ಬೇಡ ನಿಮಗೆ ಅಂತ ಹೇಳಿದಂತ ವಿಚಾರ. ತೇನ ತ್ಯಕ್ತೇನ ಭುಂಜಿತ ಅಂತ. ಆದ್ರೂ ನಾವು ಅದರಲ್ಲೇ ಸುಖ ಪಡ್ತಾ ಇದ್ದೇವೆ. ಅದು ಆ ಸುಖದಿಂದ ಹೊರಗೆ ಬಂದು ಭಗವಂತ ಮಾತ್ರ ನನ್ನ ರಕ್ಷಣೆ,
ಪೋಷಕ ಭಗವಂತ ಮಾತ್ರ ನನ್ನ ಪೋಷಕ, ಬೇರೆ ಯಾರು ನನ್ನನ್ನು ಪೋಷ ಮಾಡ್ತಾ ಇಲ್ಲ ಅಂತ ಹೇಳುವಂಥದ್ದು. ರಕ್ಷಿಷ್ಯತಿ ಇತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯ. ಆಮೇಲೆ ಆತ್ಮನಿಕ್ಷೇಪ ಅಂತ ಹೇಳಿದ್ರೆ ನಾನು ಪ್ರತಿ ಕ್ಷಣವೂ ಭಗವಂತನಿಗೆ ಶರಣಾಗ್ತೇನೆ. ಶರಣು ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ನಮಸ್ಕಾರ ಮಾಡೋದು, ಭಗವಂತನ ಸೇವೆ ಮಾಡೋದು, ಅಂದ್ರೆ ಶಾಸ್ತ್ರದಲ್ಲಿ ಏನಿದೆ ಅದನ್ನು ಮಾಡೋದು. ಶಾಸ್ತ್ರ ಮತ್ತು ಗುರು ಮತ್ತು ಸಂಘ ಸಾಧುಗಳು ಏನು ಹೇಳ್ತಾರೆ ಅದನ್ನು ನಾನು ಮಾಡುದು, ಚಾಚು ತಪ್ಪದೆ ಮಾಡ್ಲಿಕ್ಕೆ ಪ್ರಯತ್ನ ಪಡೋದು. ಅದಕ್ಕೆ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಅಂತ ಹೇಳ್ತಾರೆ. ಆತ್ಮನಿಕ್ಷೇಪ ಅಂದ್ರೆ ನನ್ನನ್ನು ನಾನು ಗುರುವಿಗೆ ಅರ್ಪಣೆ ಮಾಡುದು. ಗುರುವಿಗೆ ಅರ್ಪಣೆ ಮಾಡುದು ಅಂದ್ರೆ ಹೇಳಿದ್ರೆ ಗುರು ವಾಕ್ಯವನ್ನ ಹಾಗೆ ಫಾಲೋ ಮಾಡುದು. ಗುರು ಅಂದ್ರೆ ಅಂಧಕಾರವನ್ನು ದೂರ ಮಾಡುವಂತಹ ವ್ಯಕ್ತಿ, ಅವನು ಹೇಳಿದ ಹಾಗೆ ಕೇಳುವಂಥದ್ದು. ಆಮೇಲೆ ಲಾಸ್ಟಿಗೆ ಕಾರ್ಪಣ್ಯ. ಕಾರ್ಪಣ್ಯ ಅಂದ್ರೆ ಎಲ್ಲರಿಗೂ ಕರುಣೆ ತೋರಿಸುದು, ಎಲ್ಲ ಜೀವಕ್ಕೂ ಕರುಣೆ ತೋರಿಸುದು. ಆ ಎಲ್ಲ ಜೀವಕ್ಕೆ ಕರುಣೆ ತೋರಿಸುವಾಗ ಭಗವಂತನಿಗೆ ತೃಪ್ತಿ ಆಗುತ್ತೆ. ಭಾಗವತಮಲ್ಲಿ ಒಂದು ಶ್ಲೋಕ ಇದೆ, ದಯೆಯ ಸರ್ವಭೂತೇಶು. ಎಲ್ಲ ಭೂತಗಳಿಗೂ ನಾವು ದಯ ತೋರಿಸ್ಬೇಕು. ಯಾವಾಗ ನಾವು ಎಲ್ಲ ಭೂತಗಳಿಗೂ ದಯ ತೋರಿಸ್ತೇವೆ, ಪಂಚಮಹಾಭೂತಗಳನ್ನು ಹಿಡ್ಕೊಂಡು ಎಲ್ಲ ಜೀವಭೂತಗಳಿಗೂ ದಯ ತೋರಿಸ್ತೇವೆ, ಅದು ಭಗವಂತನಿಗೆ ತೇನ ತುಷ್ಟ್ಯತಿ. ಆಗ ಅವನಿಗೆ ಸಂಪೂರ್ಣ ತುಷ್ಟಿ, ಸಂಪೂರ್ಣ ಸಂತೋಷ, ಸಂಪೂರ್ಣ ಸುಖ ಆಗತ್ತೆ. ಇಷ್ಟು ಹೇಳಿ ಇವತ್ತು ಒಂದೇ ಪ್ರಶ್ನೆ ತಗೊಳ್ಳೋಣ, ನಿಲ್ಸೋಣ. ಇಲ್ಲ ನಿಮ್ಗೆ ಯಾರಿಗಾದ್ರೂ ಪ್ರಶ್ನೆ ಇದೆ ನಿಲ್ಬೇಕು ಅಂತ ಹೇಳಿದ್ರೆ 2 ನಿಮಿಷ ಇನ್ನೊಂದು ಪ್ರಶ್ನೆ ಮಾಡೋಣ, ಇಲ್ಲ ಅಂದ್ರೆ ನಿಲ್ಸೋಣ. ಸ್ವಾಮಿ ಹರೇ ಕೃಷ್ಣ ಪ್ರಭುಜಿ, 2 ಧರ್ಮ ಅಂತ ಹೇಳಿದಳ, ಭಾಗವತ ಧರ್ಮ ಮತ್ತೆ ಇನ್ನೊಂದು ಧರ್ಮ ಯಾವುದು? ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಧರ್ಮ. ವರ್ಣಾಶ್ರಮ ಇದು 2 ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟಿರುವ ಧರ್ಮ. ಇದು 2 ನಿರಂತರ. ಕೆಲವರು ಹೇಳ್ತಾರೆ ವರ್ಣಾಶ್ರಮ ಧರ್ಮ ಸನಾತನ ಅಲ್ಲ ಅಂತ. ನಮಗೆ ದೇಹ ಸಿಗುವವರೆಗೂ ಯಾರ್ಯಾರಿಗೆ ದೇಹ ಸಿಗಿದೆ, ಫಾರ್ ಎಕ್ಸಾಂಪಲ್ ಸನಾತನ ಅಂತ ಹೇಳುವಾಗ ಇಲ್ಲಿ ಯಾವಾಗ ಈ ಭೂಮಿ ಚಿಕ್ಕದಾಗಿ ಪ್ರಳಯ ಕಾಲದಲ್ಲಿ ಚಿಕ್ಕದಾಗಿ ಭಗವಂತನ ಕಡೆಗೆ ಸೇರುತ್ತದೋ ಅದು ಭಗವಂತನಲ್ಲಿ ಇರ್ತದೆ, ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಆದ ಕಾರಣ ವರ್ಣಾಶ್ರಮ ಧರ್ಮ ಅಲ್ಲಿಯೂ ಸೂಕ್ಷ್ಮ ರೂಪದಲ್ಲಿ ಇರ್ತದೆ. ಎಲ್ಲಿರ್ತದೆ? ಭಗವಂತನಲ್ಲಿ. ಭಗವಂತ ಅಂದ್ರೆ ಕೃಷ್ಣನಲ್ಲಿ ಅಲ್ಲ. ಯಾವಾಗ ಪ್ರಳಯ ಆಗುತ್ತೆ ಆಗ ಎಲ್ಲಿ ಇರಬೇಕು ಅಂತ ನಿಮಗೆಲ್ಲ ಗೊತ್ತು, ಅದು ವಿಷ್ಣು, ಮಹಾವಿಷ್ಣುವಿನಲ್ಲಿ ಇರ್ತದೆ. ಆದ ಕಾರಣ ಇದು ಕೂಡ ಮಳೆ ಇದ್ದ ಹಾಗೆ. ಮಳೆ ಇಲ್ಲ ಅಂತ ಹೇಳುವಾಗ ಮಳೆ ಇಲ್ಲ ಅಂತ ಅರ್ಥ ಅಲ್ಲ. ಮಳೆ ಈಗ ಇಲ್ಲ ಅಷ್ಟೇ, ಮಳೆ ಈಗ ಇಲ್ಲ, ನಾಳೆ ಮಳೆ ಬರಬಹುದು. ಅದೇ ರೀತಿಯಲ್ಲಿ ಇಲ್ಲ ಅಂತ ಹೇಳುವ ಹಾಗೆ ಇಲ್ಲ. ಈ ವರ್ಣಾಶ್ರಮ ಧರ್ಮ ಅದು ಅಗತ್ಯ. ನಮಗೆ ಯಾವಾಗ ಈ ದೇಹದ ಒಟ್ಟಿಗೆ ನಾವು ಅನ್ಕೊಂಡಿದ್ದೇವ, ಈ ಆಸೆ ಆಕಾಂಕ್ಷೆಗಳಿವೆಯೋ ಅಲ್ಲಿ ತನಕ ನಾವು ವರ್ಣಾಶ್ರಮ ಧರ್ಮದ ಪರಿಪಾಲನೆ ಮಾಡಬೇಕು. ಭಾಗವತ ಧರ್ಮ ಮಾಡಿದವ ವರ್ಣಾಶ್ರಮ ಧರ್ಮ ನ್ಯಾಚುರಲ್ ಆಗಿ ತನ್ನಿಂದ ತಾನಾಗಿ ಬರಬೇಕು. ಬರಲಿಲ್ಲ ಅಂದ್ರೆ ನಾವು ಮಾಡುವಂತಹ ಜಪ ತಪ ಭಗವದ್ಗೀತೆ ಓದುದ್ರಲ್ಲಿ ಏನೋ ತಪ್ಪಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ವರ್ಣಾಶ್ರಮ ಧರ್ಮದ ಬಗ್ಗೆ ನಮಗೆ ಅನುಕಂಪ ಇಲ್ಲ, ಅದನ್ನು ಫಾಲೋ ಮಾಡಬೇಕು ಎಂಬ ಭಾವನೆ ಬರ್ತಿಲ್ಲ ಅಂತ ಹೇಳಿದ್ರೆ ನಾವು ಅರ್ಥ ಮಾಡಿ. ಈ ರೀತಿಯಲ್ಲಿ ವಿಚಾರ ತುಂಬಾ ದೀರ್ಘವಾಗಿ ಹೋಗುತ್ತೆ. ಇಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಹೋಗೋಣ. ತುಂಬಾ ಧನ್ಯವಾದಗಳು ಎಲ್ರಿಗೂ, ಸೇರಿದವರಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि विष्णु वृंद की जय. नामाचार्य श्रील हरिदास ठाकुर की जय. जगत गुरु श्रील प्रभुपाद की जय. हरे कृष्ण. हरे कृष्ण प्रभु, दंडवत प्रणाम. धन्यवाद. हरे कृष्ण। हरे कृष्ण.